So, good morning, everyone. Today we are discussing about session 3 of unit 2, that is air pollution. Okay. So, in the previous session 1 and session 2 nalli, we have completely discussed about what is air pollution, what are the types andre man-made air pollution matte natural source of air pollution madidvi. Then we have discussed about air pollutants. Okay, all those things we have discussed. So let's see what are the things we have discussed in the previous session. Last class alli ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ನೋಡೋಣ. First one is air pollutants. We have discussed about what are air pollutants. Air pollutants andre pollutants are the substances which causes pollution. ಸಬ್ಸ್ಟೆನ್ಸಸ್ ಅವೊಂದು ಸಣ್ಣ ಸಣ್ಣ ಥಿಂಗ್ಸ್ ಗಳು. ಓಕೆ, ಅವೇನ್ ಮಾಡುತ್ತೆ, ಏರ್ ಪೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂತ ಒಂದು ವಸ್ತುಗಳಿಗೆ ನಾವೇನಂತ ಕರಿತೀವಿ, ಏರ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಟೈಪ್ಸ್ ಇದೆ. ಏರ್ ಪೊಲ್ಯೂಟೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ್ದಿದೆ, ಗ್ಯಾಸಸ್ ಇದೆ. ಓಕೆ, ಸೊ ಯಾವ್ದು ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಮತ್ತೆ CFC ಇದೆ. ಓಕೆ, ಇವೆಲ್ಲದನ್ನು ಕೂಡ ಏರ್ ಪೊಲ್ಯೂಟೆಂಟ್ ಟೈಪ್ಸ್ ಇದೆ. ಯಾವ್ಯಾವ್ದು ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಇಂದ ಆರೋಗ್ಯದ ಮೇಲೆ ಅಥವಾ ಇಡೀ ಭೂಮಿಯ ಮೇಲೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಅಂಡ್ ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಎಫೆಕ್ಟ್ ಆಫ್ ಪರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್. ಪರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಅಂದ್ರೆ ಸಣ್ಣ ಕಣಗಳು, ಸಣ್ಣ ಕಣಗಳಿಂದ ಏನ್ ಸಮಸ್ಯೆ ಆಗತ್ತೆ, ಮತ್ತೆ ಅದನ್ನ ಸೈಕ್ಲೋನ್ ಸಪರೇಟರ್ ಯೂಸ್ ಮಾಡಿ ಹೇಗೆ ಸ್ಟಾಪ್ ಮಾಡಬಹುದು ಅಂತ. ಸೈಕ್ಲೋನ್ ಸಪರೇಟರ್ ಬಗ್ಗೆ ಹೇಳಿದ್ವಿ ಅಲ್ವಾ. ಆ ಸೈಕ್ಲೋನ್ ಸಪರೇಟರ್ ಒಳಗಡೆ ಏರು ಪಾಸ್ ಆದಾಗ ಡಸ್ಟ್ ಏರು ಅದ್ರೊಳಗಡೆ ಏನಾಗುತ್ತೆ, ಈ ತರ ರಿವಾಲ್ವ್ ಆಗ್ತಾ ಹೋಗುತ್ತೆ. ಈ ತರ ರಿವಾಲ್ವ್ ಆಗ್ತಾ ಇರ್ಬೇಕಾದ್ರೆ ಅದ್ರಲ್ಲಿರ್ತಕ್ಕಂಥ ಸಣ್ಣ ಕಣಗಳು ಏನಾಗುತ್ತೆ, ಆ ಗೋಡೆಗಳಿಗೆ ಹೊಡೆದು ಏನಾಗುತ್ತೆ, ಸೀದಾ ಕೆಳಗಡೆ ಹೋಗುತ್ತೆ. ಬರೀ ಏರ್ ಮಾತ್ರ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಇಷ್ಟೇ ಕಾನ್ಸೆಪ್ಟ್ ಅದು ಸೈಕ್ಲೋನ್ ಸಪರೇಟರ್, ಬೇರೆ ಏನೂ ಇಲ್ಲ. ಓಕೆ, ಅದ್ರ ಬೇಸಿಸ್ ಮೇಲೆ ನಾವು ಅಷ್ಟೊಂದು ಹೇಳ್ಕೊಂಡು ಹೋಗಿದ್ದೀವಿ. ಅರ್ಥ ಆಯ್ತಾ? ಇಷ್ಟ್ರ ಬಗ್ಗೆ ನಾವು ಇಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. And today we are going to discuss about effects of particulate pollutants and control by electrostatic precipitator. ಎರಡಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಲ್ಲ ಅದು ಸೈಕ್ಲೋನ್ ಸಪರೇಟರ್ ಅದೆಲ್ಲ ಅದನ್ನ ಮಾಡಿದ್ವಿ. ಇನ್ನೊಂದಿದೆ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅಂತ ಹೇಳಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಯಾವ ತರ ವರ್ಕ್ ಆಗುತ್ತೆ, ಅದು ನಮ್ಮ ಗಾಳಿಯಲ್ಲಿ ಇರ್ತಕ್ಕಂತ ಒಂದು ಧೂಳಿನ ಕಣಗಳನ್ನ, ಸಣ್ಣ ಗ್ಯಾಸ್ ಕಣಗಳನ್ನ ಹೇಗೆ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981. ವಾಯು ಮಾಲಿನ್ಯ ನಿಯಂತ್ರಣ. ಓಕೆ, ನಿಯಂತ್ರಣ, ಪ್ರಿವೆನ್ಷನ್ ತಡೆಗಟ್ಟೋದು ಮತ್ತೆ ನಿಯಂತ್ರಣ ಎರಡು ಕೂಡ. ತಡೆಯೋದು ಪ್ಲಸ್ ನಿಯಂತ್ರಣ, ಬರೀ ನಿಯಂತ್ರಣ ಮಾಡೋದಲ್ಲ, ಅದಾಗದೇ ತಡೆಯೋದಕ್ಕೂ ಹೋಗ್ಬೇಕಾಗತ್ತೆ. ಓಕೆ, ಸೊ ಆ ಒಂದು ಆಕ್ಟ್ ಇದೆ 1981. ಅದ್ರಲ್ಲಿ ಏನೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್, ದಟ್ ಇಸ್ 1981 ಅಲ್ಲಿ ಬಂದಿರತಕ್ಕಂಥದ್ದು. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಷ್ಟ ಇರ್ತಕ್ಕಂಥದ್ದು. ಓಕೆ, ಸೊ ವಿ ವಿಲ್ ಮೂವ್ ಆನ್ ಟು ದ ಟಾಪಿಕ್ ಟುಡೇ. ಸೊ ದಟ್ ಈಸ್ ಎಫೆಕ್ಟ್ ಆಫ್ pollutants, particulate pollutants by and control by electrostatic separator, precipitator ಅಥವಾ electrostatic separator ಅಂತಾನು ಕೂಡ ಕರಿತೀವಿ. ಸೊ electrostatic precipitator ನ ಯೂಸ್ ಮಾಡಿ how can we stop dust particles to come outside. ಈಗ ಇಲ್ಲಿ ರೋಡ್ ಅಲ್ಲೆಲ್ಲ ಮಣ್ಣು ಹಾಕಿದ್ದಾರೆ. ಯಾವ್ದೋ ಒಂದು ವೆಹಿಕಲ್ ಹೋದ ತಕ್ಷಣ ಏನಾಗುತ್ತೆ, ಫುಲ್ ಧೂಳು ಎದ್ದೇಳುತ್ತೆ. ಫುಲ್ ಧೂಳು ಎದ್ದಾಳ್ತು ಅಂದ್ರೆ ಆ ಧೂಳು ಎದ್ದಾಗ ಏನಾಗುತ್ತೆ, ಸಣ್ಣ ಮಣ್ಣಿನ ಕಣಗಳೆಲ್ಲ ಮೇಲ್ಗಡೆ ಬಂದ್ಬಿಡತ್ತೆ. ಸೊ ಅದನ್ನ ಉಸಿರಾಡಿದಾಗ ನಮ್ಮ ದೇಹದೊಳಗೆ ಹೋಗುತ್ತೆ. ಅದನ್ನ ಮೇಲ್ಗಡೆ ಹೋಗದಿರ ಹೇಗ್ ತಡೆಯೋದು ಅಂದ್ರೆ, ಅದಕ್ಕೊಂದು ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಇಟ್ಬಿಟ್ಟು ಅದ್ರ ಮೂಲಕ ಆ ಗ್ಯಾಸ್ ಅನ್ನ ಪಾಸ್ ಆಗೋ ತರ ಮಾಡಿದ್ರೆ ಅವಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಮಣ್ಣಿನ ಕಣಗಳೆಲ್ಲ ಏನಾಗುತ್ತೆ ಅಲ್ಲೇ ಸ್ಟಾಪ್ ಆಗುತ್ತೆ. ಬರೀ ಫ್ರೆಶ್ ಏರ್ ಮಾತ್ರ ಏನಾಗುತ್ತೆ, ಮೇಲ್ಗಡೆ ಬರುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್. ಓಕೆ, you can see an electrostatic precipitator is a type of filter that uses static electricity to remove soot and ash from exhaust fumes before they exit the smokestacks. ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಜನರಲಿ ಅಂದ್ರೆ, ಈ ಕಾರ್ಗಳಲ್ಲಿ ಯೂಸ್ ಮಾಡ್ತಾರೆ. ಏರ್ ಫಿಲ್ಟರ್ಸ್ ಅಂತ ಯೂಸ್ ಮಾಡ್ತಾರೆ, ಗೊತ್ತಾ? ಕೇಳಿದ್ರಲ್ಲ, ಒಳಗಡೆ ಇರುತ್ತೆ ಒಂದು ಬಾಕ್ಸ್ ತರದ್ದು ಏರ್ ಫಿಲ್ಟರ್ ಅಂತ ಇರುತ್ತೆ. ಅದಕ್ಕೆ ಜನರಲಿ ಕರೆಂಟ್ ಇದನ್ನ ಕೊಟ್ಟಿರ್ತಾರೆ. ಏನು, ಹೊರಗಡೆಯಿಂದ ಬರ್ತಕ್ಕಂಥ ಏರ್ ಇದೆಯಲ್ಲ, ಒಳಗಡೆ ಬರ್ಬೇಕಾದ್ರೆ ಅದಲ್ಲೆಲ್ಲ ಸುಮ್ಮನೆ ಡಸ್ಟ್ ಅದೆಲ್ಲ ಸೇರ್ಕೊಂಡಿದ್ರೆ ಇಂಜಿನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಏರ್ ಫಿಲ್ಟರ್ ಹಾಕಿರ್ತಾರೆ. ಅದೇ ರೀತಿ ಈ ಕಾರ್ಬನ್ ಕಂಟೆಂಟ್ ಹೊಗೆ ಹೋಗ್ತಾ ಇರುತ್ತಲ್ಲ, ಹೊಗೆ ಹೋಗ್ತಾ ಇರೋದು ಅದ್ರಲ್ಲಿ ಜಾಸ್ತಿ ಹೊಗೆ ಹೋಗ್ಬಾರ್ದು, ಕಾರ್ಬನ್ ಕಂಟೆಂಟ್ ಜಾಸ್ತಿ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಹೊಗೆ ಹೋಗೋ ಹತ್ರನೂ ಒಂದು ಹಾಕಿರ್ತಾರೆ. ನಮಗ್ ಗೊತ್ತಾಗಲ್ಲ, ಒಳಗಡೆ ಇರುತ್ತೆ, ಸೈಲೆನ್ಸರ್ ಒಳಗಡೆ ಇರುತ್ತೆ. ಅದೇನ್ ಮಾಡುತ್ತೆ, ಆ ಒಂದು ಕಾರ್ಬನ್ ಕಂಟೆಂಟ್ ನ ಅಲ್ಲೇ ಅಬ್ಸಾರ್ವ್ ಮಾಡ್ಕೊಂಡು ಬರೀ ಗಾಳಿದ್ ಮಾತ್ರ ಹೊರಗಡೆ ಬಿಡುತ್ತೆ. ಬಟ್ ಹೋಗ್ತಾ ಏರ್ ಫಿಲ್ಟರ್ ಗಳನ್ನ ನಾವು ಚೇಂಜ್ ಮಾಡಿಸ್ಲಿಲ್ಲ ಅಂದ್ರೆ ಹೊಗೆ ಏನಾಗುತ್ತೆ, ಜಾಸ್ತಿ ಬರ್ತಾ ಹೋಗುತ್ತೆ. ಬ್ಲಾಕ್ ಕಲರ್ ಅಲ್ಲಿ ಹೊಗೆ ಬರಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ಜನರಲಿ ಕಾರ್ಗಳಲ್ಲಿ ಕಾಣಲ್ಲ, ವೈಟ್ ಕಲರ್ ಅಲ್ಲಿ ಕಾಣಿಸುತ್ತೆ. ಯಾವಾಗ ಅದು ಬ್ಲಾಕ್ ಕಾಣಿಸುತ್ತೆ, ಫಿಲ್ಟರ್ ಹಾಳಾಗಿದ್ರೆ ಮಾತ್ರ. ಓಕೆ, ಸೊ ದಟ್ ಇಸ್ ವಾಟ್ ದ ಫಿಲ್ಟರ್ ಇಟ್ ಇಸ್ ಡೂಯಿಂಗ್ ವರ್ಕ್ ಹಿಯರ್. ಓಕೆ, ಸೊ ಅದೇನ್ ಮಾಡುತ್ತೆ, ದೇ ಯೂಸ್, ಅದರಲ್ಲಿ ಒಂದು ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಇರುತ್ತೆ, ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಆ ಕರೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಆ ಒಂದು ಗಾಳಿಯಲ್ಲಿ ಇರ್ತಕ್ಕಂಥ
ಹೊಗೆ ಮತ್ತೆ ಧೂಳು ಮತ್ತೆ ಸಣ್ಣ ಸಣ್ಣ ಕಣಗಳು ಕಾರ್ಬನ್ ಕಂಟೆಂಟ್ಸ್ ಏನಿರುತ್ತಲ್ಲ ಆ ಕಂಟೆಂಟ್ಸ್ ನೆಲ್ಲ ಏನ್ ಮಾಡುತ್ತೆ ಅಲ್ಲೇ ಬ್ಲಾಕ್ ಮಾಡ್ಕೊಳ್ಳುತ್ತೆ, ಅಲ್ಲೇ ಫಿಲ್ಟರ್ ಮಾಡಿ ಬರೀ ಏರ್ ಮಾತ್ರ ಏನಾಗುತ್ತೆ ಮುಂದೆ ಬಿಡ್ತಾ ಹೋಗುತ್ತೆ. ಸೊ ವೆನ್ ದ ಫ್ಯೂಯಲ್ಸ್ ಅಂಡರ್ಗೋ ಕಂಬಷನ್ ಸ್ಮೋಕ್ ಈಸ್ ಪ್ರೊಡ್ಯೂಸ್. ನಿಮಗೆ ಗೊತ್ತಿದೆ ಯಾವುದೇ ಫ್ಯೂಯಲ್ ಉರಿಲಿ ಅದರಿಂದ ಏನ್ ಬರುತ್ತೆ, ಹೊಗೆ ಬರುತ್ತೆ, ದಟ್ ಶೋರ್ ಬಂದೇ ಬರುತ್ತೆ. ಓಕೆ, ಆ ಹೊಗೆ ಒಳಗೆ ಏನಿರುತ್ತೆ, ಸಣ್ಣ ಸಣ್ಣ ಕಾರ್ಬನ್ ಕಂಟೆಂಟ್ಸ್ ಇರುತ್ತೆ, ಕಾರ್ಬನ್ ಕಂಟೆಂಟ್ಸ್ ಇರುತ್ತೆ, ಮತ್ತೆ ಧೂಳು ಇರುತ್ತೆ, ಮಸಿ ಇರುತ್ತೆ, ಮಸಿ ಗೊತ್ತಲ್ಲ, ಸೊ ಮಸಿ ಇರುತ್ತೆ. ಆ ಎಲ್ಲಾ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ನಮಗೆ ಕಾಣಲ್ಲ. ಓಕೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ, ಅವೆಲ್ಲದು ಕೂಡ ಅದ್ರೊಳಗಡೆ ಇರುತ್ತೆ. ಸೊ ಅದೇನಾದ್ರೂ ವಾತಾವರಣಕ್ಕೆ ಸೇರ್ಕೊಂತು ಅಂದ್ರೆ ಆಟೋಮೆಟಿಕಲಿ ಅದು ಹಾಟ್ ಇರುತ್ತೆ, ಗ್ಯಾಸಸ್ ಎಲ್ಲ ಹಾಟ್ ಇರುತ್ತಲ್ವಾ, ಹಾಟ್ ಇದ್ದಾಗ ಅದು ಡೆನ್ಸಿಟಿ ಕಡಿಮೆ ಇರುತ್ತೆ, ತೂಕ ಕಡಿಮೆ ಇರುತ್ತೆ. ಅವಾಗ ಅದೇನಾಗುತ್ತೆ, ಸೀದಾ ಎಲ್ಲಿ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ. ಈಗ ಮನೆಯಿಂದ ಹೊಗೆ ಬರ್ತಾ ಇರುತ್ತೆ, ಹೊಗೆ ಏನಾದ್ರು ಕೆಳಗಡೆ ಬರ್ತಾ ಇರುತ್ತಾ, ಎಲ್ಲೋಗುತ್ತೆ, ಮೇಲ್ಗಡೆ ಹೋಗುತ್ತೆ. ಯಾಕೆ ಅಂದ್ರೆ ಮೇಲ್ಗಡೆ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಕೋಲ್ಡ್ ಏರ್, ಅಂದ್ರೆ ಇದರಲ್ಲಿ ಹ್ಯೂಮಿಡಿಟಿ ಇರುತ್ತೆ, ತೇವಾಂಶ ಇರುತ್ತೆ, ತಣ್ಣಗೆ ಇರುತ್ತೆ. ಆದ್ರೆ ಬಿಸಿ ಹೊಗೆ ಬರ್ತಾ ಇರುತ್ತಲ್ಲ ಅದು ಬಿಸಿ ಬಿಸಿ ಇರೋದ್ರಿಂದ ಅದು ಡೆನ್ಸಿಟಿ ತೂಕ ಕಡಿಮೆ ಇರುತ್ತೆ, ತೂಕ ಕಡಿಮೆ ಇರೋದ್ರಿಂದ ಅದು ಹಾಗೆ ಏನಾಗ್ತಾ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಎಲ್ಲಿವರೆಗೂ ಹೋಗುತ್ತೆ, ಓಝೋನ್ ಇದೆಯಲ್ಲ ಅಲ್ಲಿವರೆಗೂ ಹೋಗುತ್ತೆ. ಹಂಗ ಹೋಗಿ ಹೋಗಿ ಅಲ್ಲಿ ಸಸ್ಪೆಂಡ್ ಆಗಿ ಅಲ್ಲಿ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಆ ಒಂದು ಗ್ಯಾಸು ಆ ಹೀಟ್ ಮಾಡೋ ಒಂದು ಥಿಂಗ್ಸ್ ಇಂದ ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಅದ್ರಲ್ಲಿರ್ತಕ್ಕಂಥ ಕಂಟೆಂಟ್ಸ್ ನೆಲ್ಲ ಏನ್ ಮಾಡ್ಬೇಕು, ನಾವು ಇಲ್ಲೇ ಫಿಲ್ಟರ್ ಮಾಡ್ಬೇಕು. ಬರೀ ಏರ್ ಮಾತ್ರ ಹೊರಗಡೆ ಹೋಗ್ಬಿಟ್ರೆ ಅವಾಗ ನಮ್ಗೆ ಪೊಲ್ಯೂಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಸೊ ದಟ್ ಇಸ್ ದ ಥಿಂಗ್. ಜನರಲಿ ಈ ಥಿಂಗ್ಸ್ ಏನಿದೆಯಲ್ಲ, ಇವನ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಇರ್ಬೋದು ಅಥವಾ ಸೈಕ್ಲೋನ್ ಸಪರೇಟರ್ ಇರ್ಬೋದು, ಇವೆರಡನ್ನು ಕೂಡ ಮ್ಯಾಕ್ಸಿಮಮ್ ಮಹಾನಗರಗಳು ಏನಿದಾವಲ್ಲ, ಬೆಂಗಳೂರು ಮತ್ತೆ ದಾವಣಗೆರೆ ಇನ್ನೂ ಇನ್ಸ್ಟಾಲ್ ಆಗಿಲ್ಲ, ಬೆಂಗಳೂರು, ಮುಂಬೈ, ಚೆನ್ನೈ, ಡೆಲ್ಲಿ ಇಲ್ಲೆಲ್ಲ ಅಳವಡಿಸಿದ್ದಾರೆ, ಎಷ್ಟೊಂದ್ ಕಡೆ ಅಳವಡಿಸಿದ್ದಾರೆ. ಆದ್ರೂ ಅಲ್ಲಿ ವಾಯುಮಾಲಿನ್ಯ ಏನಾಗಿದೆ, ಜಾಸ್ತಿನೇ ಇದೆ. ಇವೇನಾದ್ರು ಹಾಕ್ಲಿಲ್ಲ ಅಂದ್ರೆ ಮುಗಿದೋಯ್ತು ಕತೆ. ಓಕೆ, ಇವೆಲ್ಲ ಇದ್ದೇ ಅಷ್ಟು. ಆಮೇಲೆ ಇವನ್ ಫ್ಯಾಕ್ಟ್ರಿಗಳಲ್ಲೆಲ್ಲ ಇವನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಆದ್ರೂ ಫ್ಯಾಕ್ಟ್ರಿಗಳ ಬಗ್ಗೆ ಹೋಗ್ತಾನೆ ಇರುತ್ತೆ. ಓಕೆ, ಸೊ ಅದೇನು ಮಾಡ್ಲಿಕ್ಕೆ ಆಗಲ್ಲ, ಬಟ್ ಅದಕ್ಕೆ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಓಕೆ, ಸೊ ದೀಸ್ ಅನ್ಬರ್ನ್ ಪಾರ್ಟಿಕಲ್ಸ್ ಆಫ್ ಕಾರ್ಬನ್ ಆರ್ ಪುಲ್ಡ್ ಔಟ್ ಆಫ್ ದ ಸ್ಮೋಕ್ ಬೈ ಯೂಸಿಂಗ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಇನ್ ದ ಪ್ರಿಸಿಪಿಟೇಟರ್, ಲೀವಿಂಗ್ ಕ್ಲೀನ್ ಹಾಟ್ ಏರ್ ಟು ಎಸ್ಕೇಪ್ ದ ಸ್ಮೋಕ್ ಸ್ಟಾಕ್ಸ್. ಅಂದ್ರೆ ಆ ಒಂದು ಹೊಗೆ ಫನಲ್ ಇರುತ್ತಲ್ಲ, ಹೊಗೆ ಹೋಗ್ತಕ್ಕಂಥ ಸೈಲೆನ್ಸರ್ ಇರ್ಬೋದು ಅಥವಾ ಹೊಗೆ ಹೋಗ್ತಕ್ಕಂಥ ಕೊಳವೆ ಇರ್ಬೋದು, ಅದ್ರೊಳಗಡೆ ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಈ ಕಾರ್ಬನ್ ಕಂಟೆಂಟ್ಸ್ ಎಲ್ಲ ಏನಿದೆಯಲ್ಲ ಆ ಕಾರ್ಬನ್ ಕಂಟೆಂಟ್ಸ್, ಧೂಳು, ಹೊಗೆ ಅದನ್ನ ಅಲ್ಲೇ ನಾವು ಬ್ಲಾಕ್ ಮಾಡಿದ್ರೆ, ಕರೆಂಟ್ ಅನ್ನ ಯೂಸ್ ಮಾಡಿ ಬ್ಲಾಕ್ ಮಾಡಿದ್ರೆ ಅಲ್ಲಿಂದ ಮೇಲಕ್ಕೆ ಹೋಗೋದೆಲ್ಲ ಫ್ರೆಶ್ ಏರ್ ಹೋಗುತ್ತೆ. ಹಾಗಾಗಿ ಪೊಲ್ಯೂಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. So it is vital to remove this unreacted carbon from the smoke as it can damage buildings and harm human health, especially respiratory health. ಅದನ್ನ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಕಾರ್ಬನ್ ಕಂಟೆಂಟ್ಸ್ ಗಳನ್ನ, ಧೂಳನ್ನ ಮತ್ತೆ ಹೊಗೆನ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಸುತ್ತ ಇರ್ತಕ್ಕಂಥ ಪರಿಸರ ಏನ್ ಮಾಡುತ್ತೆ, ಅದು ಹಾಳು ಮಾಡುತ್ತೆ. ಮನುಷ್ಯನ ಹೆಲ್ತ್ ಮೇಲೂ ಕೂಡ ಪ್ರಾಬ್ಲಮ್ ಆಗತ್ತೆ, ಉಸಿರಾಟದ ಸಮಸ್ಯೆ ಜಾಸ್ತಿ ಆಗತ್ತೆ. ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಯ್ತು ಅಂದ್ರೆ ಇರಾಬರ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ನೋಡಿರ್ತೀರಿ, ಈಗ ಹರಪನಹಳ್ಳಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಈಗ ಒಂದು 10 ವರ್ಷದ ಹಿಂದೆ ತುಂಬಾ ಗಣಿ ಇದು ನಡೀತಾ ಇತ್ತಲ್ಲ, ಅವಾಗೆಲ್ಲ ರೋಡ್ಗಳೆಲ್ಲ ಆ ಕಡೆ ಏನಾಗಿರ್ತಿತ್ತು, ಫುಲ್ ಕೆಂಪಗಿರ್ತಿತ್ತು, ಮರ ಗಿಡಗಳೆಲ್ಲ ಕೆಂಪು ಕಲರ್ ಇರ್ತಿದ್ವು. ಯಾಕೆ, ಆ ಮೈನ್ಸ್ ಲಾರಿಗಳು ಓಡಾಡ್ಬೇಕಾದ್ರೆ ಆ ಧೂಳು, ಮೈನ್ಸ್ ಲಾರಿ ಇದೆ ಧೂಳು ಇದೆಯಲ್ಲ ಓಡಾಡಿ ಆ ಕಡೆ ಫುಲ್ ಮರಗಳೆಲ್ಲ ಏನಾಗಿರ್ತು, ಫುಲ್ ಕೆಂಪಗಿರ್ತು. ಈಗಲೂ ಅಷ್ಟೇ ನೀವು ಹೊಸಪೇಟೆ ರೋಡ್ ಅಲ್ಲಿ ಎಲ್ಲರೂ ಹೋದ್ರೆ ಅಲ್ಲೆಲ್ಲ ಹಂಗೆ ಇರ್ತಾವ, ಕೆಂಪಗೆ ಇರ್ತಾವ. ಓಕೆ, ಅಂದ್ರೆ ಜಸ್ಟ್ ಇಮ್ಯಾಜಿನ್, ಬರೀ ಲಾರಿಗಳು ಓಡಾಡಿನೇ ಮರ ಗಿಡಗಳೆಲ್ಲ ಕೆಂಪಗಾಗಿದೆ ಅಂದ್ರೆ ಅಲ್ಲಿರೋ ಮನುಷ್ಯ ಸ್ಥಿತಿಗಳು ಯೋಚನೆ ಮಾಡಿ. ಅವ್ರು ಅದೇ ಗಾಳಿನ ಏನ್ ಮಾಡ್ತಿರ್ತಾರೆ, ಉಸಿರಾಡ್ತಿರ್ತಾರೆ. ಅವ್ರಿಗೆ ಎಷ್ಟು ಸಮಸ್ಯೆಗಳಾಗತ್ತೆ, ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಆ ಕಡೆ ಎಲ್ಲ. ಓಕೆ, ಮೈನ್ಸ್ ಎಲ್ಲಿರುತ್ತೆ ಅಲ್ಲಿ ಅವ್ರಿಗೆ ಶ್ವಾಸಕೋಶ ಸಮಸ್ಯೆಗಳಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಅಸ್ತಮಾ ಇರ್ಬೋದು, ಇವೆಲ್ಲ ತುಂಬಾ ಜಾಸ್ತಿ. ಯಾಕೆಂದ್ರೆ ಧೂಳು ದಿನ ಗಾಳಿ ಯಾವ್ದು ಬರಲ್ಲ, ಅದೇ ಗಾಳಿನೇ ಬರ್ತಾ ಇರುತ್ತೆ, ಕಣ್ಣಿಗೆ ಕಾಣಲ್ಲ ಬಟ್ ಒಳಗಡೆ ಹೋಗ್ತಾ ಇರುತ್ತೆ. ಸೊ ದಟ್ ವಿಲ್ ಮೇಕ್ ದ ಪ್ರಾಬ್ಲಮ್ಸ್ ಹಿಯರ್. ಓಕೆ, ಹಾಗಾಗಿ ಆದಷ್ಟು ಆ ಒಂದು ಧೂಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಒಳ್ಳೆಯದು. ಓಕೆನಾ, ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಮಾಡೆಲ್ ಆಫ್ ಎನ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಯೂಸಿಂಗ್ ಮೆಟಲ್ ವೈರ್ಸ್ ಆಸ್ ದ ನೆಗೆಟಿವ್ ಎಲೆಕ್ಟ್ರೋಡ್ಸ್ ಅಂಡ್ ಲಾರ್ಜ್ ಪ್ಲೇಟ್ಸ್ ಆಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್ಸ್. ಆ ಒಂದು ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಅಲ್ಲಿ ಏನಿರುತ್ತೆ, ರಾಡ್ಸ್ ಇರುತ್ತೆ. ಓಕೆ, ಆ ರಾಡ್ಸ್ ಗೆ ನೆಗೆಟಿವ್ ಕನೆಕ್ಷನ್ಸ್ ಕೊಟ್ಟಿರ್ತೀವಿ, ಮೈನಸ್ ಪ್ಲಸ್ ಗೊತ್ತಲ್ಲ ಕನೆಕ್ಷನ್ಸ್. ಸೊ ಕರೆಂಟ್ ಅಲ್ಲಿ ನೆಗೆಟಿವ್ ಕನೆಕ್ಷನ್ ಏನಿದೆಯಲ್ಲ ಆ ಒಂದು ನೆಗೆಟಿವ್ ಕನೆಕ್ಷನ್ ಅನ್ನು ಯಾವ್ದು ಕೊಟ್ಟಿದೀವಿ, ರಾಡ್ಸ್ ಕೊಟ್ಟಿದೀವಿ, ಮೆಟಲ್ ರಾಡ್ಸ್ ಗೆ. ಪಾಸಿಟಿವ್ ಕನೆಕ್ಷನ್ ಅನ್ನು ಯಾವ್ದು ಕೊಡ್ತೀವಿ, ಪ್ಲೇಟ್ಸ್ ಕೊಟ್ಟಿದೀವಿ, ದೊಡ್ಡ ಪ್ಲೇಟ್ಸ್ ಈ ಟೈಪ್ ಎಲ್ಲ ದೊಡ್ಡ ಪ್ಲೇಟ್ಸ್ ಇರುತ್ತೆ. ಆ ಪ್ಲೇಟ್ಸ್ ಗೆ ಪಾಸಿಟಿವ್ ಕನೆಕ್ಷನ್ ಕೊಟ್ಟಿದೀವಿ, ರಾಡ್ಸ್ ಗಳಿಗೆ ನೆಗೆಟಿವ್ ಕನೆಕ್ಷನ್ಸ್ ಕೊಟ್ಟಿದೀವಿ. ಅಷ್ಟೇ ಸಿಂಪಲ್ ಆಗಿ ವರ್ಕ್ ಆಗೋದು. ಓಕೆನಾ, ಸೊ ಯು ಕ್ಯಾನ್ ಸಿ ದಿಸ್, ಗೊತ್ತಾಗುತ್ತೆ ನಿಮ್ಗೆ ಡಯಾಗ್ರಾಮ್ಸ್ ನೋಡಿದ್ರೆ. ಸೊ ಇಲ್ಲೇನಿದೆಯಲ್ಲ ಇವು ರಾಡ್ಸ್, ಈ ಬ್ಲೂ ಕಲರ್ ಇದೆ ಕಾಣಿಸ್ತಾ ಇದೆಯಾ, ದಿಸ್ ಬ್ಲೂ ಕಲರ್ ಇದೆಯಲ್ಲ ಇದು ರಾಡ್ಸ್. ಇವಕ್ಕೆ ಯಾವ ಕನೆಕ್ಷನ್ ಕೊಟ್ಟಿದ್ದೀರಾ, ನೆಗೆಟಿವ್. ಇಲ್ಲಿದೆ ನೋಡಿ, ನೆಗೆಟಿವ್ ಇಲ್ಲಿಂದ ಬಂದು ಈ 3 ರಾಡ್ಸ್ಗೂ ನೆಗೆಟಿವ್ ಕನೆಕ್ಷನ್ ಹೋಗಿದೆ.
ದೆನ್ ಈ ಪಾಸಿಟಿವ್ ಕನೆಕ್ಷನ್ ಇದೆಯಲ್ಲ ಅದ್ಯಾವ್ದಕ್ಕೆ ಹೋಗಿದೆ, ಈ ಮೂರು ಪ್ಲೇಟ್ಸ್ ಗಳಿಗೆ ಹೋಗಿದೆ, ದೊಡ್ಡ ದೊಡ್ಡ ಪ್ಲೇಟ್ಸ್ ಗಳಿಗೆ ಹೋಗಿದೆ. ಓಕೆ, ಈ ಮೂರು ರಾಡ್ಸ್ ಗಳಿಗೆ ನೆಗೆಟಿವ್ ಕನೆಕ್ಷನ್, ಈ ಮೂರು ಪ್ಲೇಟ್ಸ್ ಗಳಿಗೆ ಪಾಸಿಟಿವ್ ಕನೆಕ್ಷನ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಗ್ಯಾಸ್ ಇಲ್ಲಿಂದ ಒಳಗಡೆ ಬರುತ್ತೆ. ಆ ಗ್ಯಾಸ್ ಅಲ್ಲಿ ಏನಿರುತ್ತೆ, ಹೊಗೆ ಇರುತ್ತೆ, ಧೂಳು ಇರುತ್ತೆ, ಕಾರ್ಬನ್ ಕಂಟೆಂಟ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ ಇದರಲ್ಲಿ. ಆ ಗ್ಯಾಸ್ ಏನಿದೆಯಲ್ಲ ಆ ಗ್ಯಾಸ್ ಇಲ್ಲಿಂದ ಒಳಗಡೆ ಬಂದಾಗ ಫಸ್ಟ್ ಯಾವ್ದಕ್ ಬರುತ್ತದು, ರಾಡ್ಸ್ ಬರುತ್ತೆ, ರಾಡ್ಸ್ ಒಳಗಡೆ ಬರುತ್ತೆ. ಓಕೆ, ಆ ರಾಡ್ಸ್ ಒಳಗಡೆ ಬಂದು ಅದಾದ್ಮೇಲೆ ನೆಕ್ಸ್ಟ್ ಎಲ್ಗೆ ಹೋಗುತ್ತೆ, ಪ್ಲೇಟ್ಸ್ ಮಧ್ಯಕ್ಕೆ ಹೋಗುತ್ತೆ. ಪ್ಲೇಟ್ಸ್ ಮಧ್ಯದಿಂದ ಏನಾಗುತ್ತೆ, ಅದು ಹೊರಗಡೆ ಹೋಗುತ್ತೆ. ಸೊ ಏನ್ ಕೆಲಸ ಆಗತ್ತೆ ಇಲ್ಲಿ? ಓಕೆ, ಸೊ ಲೆಟ್ಸ್ ಸಿ. ಸೊ ಕ್ಲೀನ್ ಆಗಿ ಕಾಣಿಸ್ತಾ ಇದೆ, ದೀಸ್ 3 ಆರ್ ಥಿನ್ ಮೆಟಲ್ ರಾಡ್ಸ್. ಇವು ಮೆಟಲ್ ರಾಡ್ಸ್ ಇದೆ, ಇದಕ್ಕೆ ನಾವು ನೆಗೆಟಿವ್ ಕನೆಕ್ಷನ್ ಅನ್ನ ಕೊಟ್ಟಿದ್ದೀವಿ. ದೆನ್ ಇಲ್ಲಿ 3 ಮೆಟಲ್ ಪ್ಲೇಟ್ಸ್ ಇದೆ, ಅವಕ್ಕೆ ಪಾಸಿಟಿವ್ ಕನೆಕ್ಷನ್ ಅನ್ನ ಕೊಟ್ಟಿದ್ದೀವಿ. ಓಕೆನಾ? ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಈಗ ಇಲ್ಲಿ ಗ್ಯಾಸ್ ಬರ್ತಾ ಇದೆ ಒಳಗಡೆ, ಗ್ಯಾಸ್ ಒಳಗಡೆ ಬರ್ತಾ ಇದ್ದಾಗ ಅದ್ರಲ್ಲಿ ಏನಿದೆ, ಇಲ್ಲೆಲ್ಲ ಏನಿದೆ, ಪಾರ್ಟಿಕ್ಯುಲೇಟ್ಸ್ ಸಣ್ಣ ಸಣ್ಣ ಕಣಗಳಿದೆ. ಅದು ಕಾರ್ಬನ್ ಇರ್ಬೋದು, ಧೂಳು ಇರ್ಬೋದು, ಹೊಗೆ ಇರ್ಬೋದು, ಏನಾದ್ರು ಸಣ್ಣ ಸಣ್ಣ ಕಣಗಳಿದೆ, ಮೈಕ್ರೋ ಪಾರ್ಟಿಕಲ್ಸ್ ಇದೆ. ಇದೆಲ್ಲ ಕಾಣಿಸ್ತಿದೆಯಾ, ಇವೆಲ್ಲ ಡಾಟ್ಸ್ ಇದೆಯಲ್ಲ, ಸಣ್ಣ ಸಣ್ಣ ಡಾಟ್ಸ್, ಅದೆಲ್ಲ ಕಣಗಳು ಅಂತ ಹೇಳಿ. ಅದು ಈ 3 ರಾಡ್ಸ್ ಇದೆಯಲ್ಲ, ಈ 3 ರಾಡ್ಸ್ ಮಧ್ಯೆ ಪಾಸ್ ಆದಾಗ, ಅಲ್ಲಿ ಪಾಸ್ ಆದಾಗ ಇಲ್ಲಿ ಏನಿರುತ್ತೆ, ಇದರಲ್ಲಿ 3 ರಾಡ್ಸ್ ಅಲ್ಲಿ ಕರೆಂಟ್ ಇರುತ್ತೆ. ಓಕೆ, ಆ ಕರೆಂಟ್ ಇರುತ್ತಲ್ಲ, ಆ ಕರೆಂಟ್ ಈ ಒಂದು ಗಾಳಿನ ಏನ್ ಮಾಡುತ್ತೆ, ಅಯನೈಸ್ ಮಾಡುತ್ತೆ. ಗಾಳಿಗೆ ಕರೆಂಟ್ ಪಾಸ್ ಆಗತ್ತೆ. ಆ ಗಾಳಿ ಡಸ್ಟ್ ಪಾರ್ಟಿಕಲ್ಸ್ ಇರ್ತಕ್ಕಂಥ ಗಾಳಿ ಒಳಗಡೆ ಬಂದಾಗ ಅಲ್ಲಿ ಕರೆಂಟ್ ಪಾಸ್ ಆಗತ್ತೆ. ಕರೆಂಟ್ ಪಾಸ್ ಆದಾಗ ಅಲ್ಲಿ ಇರ್ತಕ್ಕಂಥ ಈ ಕಣಗಳಿದೆಯಲ್ಲ, ಯಾವ ಧೂಳಿನ ಕಣಗಳಿದೆಯಲ್ಲ, ಆ ಕಣಗಳಿಗೆ ಏನಾಗುತ್ತೆ, ಕರೆಂಟ್ ಬರುತ್ತೆ. ಅವೇನ್ ಮಾಡುತ್ತೆ, ಅವು ನೆಗೆಟಿವ್, ಏನ್ ನೆಗೆಟಿವ್ ಇದೆಯಲ್ಲ ಇಲ್ಲಿ, ಆ ನೆಗೆಟಿವ್ ಇದನ್ನ ಚಾರ್ಜ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹೇಳಿದ ಅರ್ಥ ಆಯ್ತಾ? ಆ ಒಂದು ಕಬ್ಬಿಣದ ರಾಡ್ಸ್ ಅಲ್ಲಿ ನೆಗೆಟಿವ್ ಅಂಶ ಇರುತ್ತೆ. ಆ ನೆಗೆಟಿವ್ ಚಾರ್ಜ್ ಅನ್ನ ಯಾವ್ದು ಹೀರ್ಕೊಳ್ಳುತ್ತೆ, ಧೂಳಿನ ಕಣಗಳು ಯೂಸ್ ಮಾಡ್ಕೊಳ್ಳುತ್ತೆ. ಕಣಗಳು ಅದನ್ನ ಯೂಸ್ ಮಾಡ್ಕೊಂಡು ಎಲ್ಲ ಹೋಗುತ್ತೆ, ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋದಾಗ ಏನ್ ಬರ್ತವೆ, ಪ್ಲೇಟ್ಸ್ ಬರುತ್ತೆ. ಈ 3 ಪ್ಲೇಟ್ಸ್ ಯಾವ್ದು ಪಾಸಿಟಿವ್ ಇರೋದು, ಕಣಗಳು ಯಾವ ಚಾರ್ಜ್ ಇರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಪಾಸಿಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗತ್ತೆ. ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗತ್ತೆ. ಆಗ ಈ ಕಣಗಳಿದೆಯಲ್ಲ, ಈ ಕಣಗಳು ಈ ಒಂದು ಪ್ಲೇಟ್ ಮಧ್ಯ ಬಂದ ತಕ್ಷಣ ಕಣಗಳಿಗೆ ನೆಗೆಟಿವ್ ಇದಿರುತ್ತೆ, ಚಾರ್ಜ್ ಇರುತ್ತೆ. ಈ ಪ್ಲೇಟ್ ಗಳಿಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಆ ನೆಗೆಟಿವ್ ಕಣಗಳೆಲ್ಲ ಯಾವ್ದಕ್ಕೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ, ಪ್ಲೇಟ್ಗೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಆ ಪ್ಲೇಟ್ ಗಳಿಗೆ ಅಂಟ್ಕೊಳ್ಳುತ್ತೆ. ಸೊ ಎಲ್ಲಾ ಕಣಗಳು ಆ ಪ್ಲೇಟ್ ಗಳಿಗೆ ಅಂಟ್ಕೊಂಡ್ಬಿಡುತ್ತೆ. ಇನ್ನು ಉಳಿದಿರೋ ಗಾಳಿ ಮಾತ್ರ ಏನಾಗುತ್ತೆ, ಹೊರಗಡೆ. ಅರ್ಥ ಆಯ್ತಾ? ಎಲ್ಲಾ ಕಣಗಳು, ಅದ್ರಲ್ಲಿ ಯಾವ್ದಾರ ಕಣ ಇರ್ಲಿ, ಧೂಳು ಇರ್ಬೋದು, ಮಣ್ಣು ಇರ್ಬೋದು, ಹೊಗೆ ಇರ್ಬೋದು, ಕಾರ್ಬನ್ ಇರ್ಬೋದು, ಏನ್ ಬೇಕಾದ್ರೆ ಇರ್ಬೋದು, ಆ ಎಲ್ಲಾ ಸಣ್ಣ ಸಣ್ಣ ಪಾರ್ಟಿಕ್ಯುಲೇಟ್ಸ್ ಗಳು ಏನ್ ಮಾಡುತ್ತೆ, ಇಲ್ಲಿ ಒಂದು ರಾಡ್ಸ್ ಒಳಗಡೆ ಪಾಸ್ ಆಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಚಾರ್ಜ್ ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ನೆಗೆಟಿವ್ ಚಾರ್ಜ್ ನ ಅಬ್ಸಾರ್ವ್ ಮಾಡ್ಕೊಂಡು ಮುಂದೆ ಪಾಸ್ ಆಗುತ್ತೆ. ಮುಂದೆ ಪಾಸ್ ಆದಾಗ ಮುಂದೆ ಮೆಟಲ್ ಪ್ಲೇಟ್ಸ್ ಇರುತ್ತೆ. ಆ ಮೆಟಲ್ ಪ್ಲೇಟ್ಸ್ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಆ ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್, ಎರಡು ಅಟ್ರಾಕ್ಟ್ ಆಗುತ್ತೆ. ಎರಡು ಅಟ್ರಾಕ್ಟ್ ಆದಾಗ ಈ ಎಲ್ಲಾ ಸಣ್ಣ ಕಣಗಳೆಲ್ಲ ಯಾವ್ದು ಅಂಟ್ಕೊಳ್ಳುತ್ತೆ, ಪ್ಲೇಟ್ಸ್ ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಕಣಗಳೆಲ್ಲ ಪ್ಲೇಟ್ಸ್ ಗೆ ಅಂಟ್ಕೊಂಡ್ಮೇಲೆ ಉಳಿದಿರ್ತಕ್ಕಂಥ ಫ್ರೆಶ್ ಏರ್ ಏನಾಗುತ್ತೆ, ಮುಂದೆ ಹೋಗುತ್ತೆ. ಅಲ್ಲಿಗೆ ಏರ್ ಏನಾಯ್ತು, ಕ್ಲೀನ್ ಆಯ್ತು. ಅರ್ಥ ಆಯ್ತಾ? ಇದನ್ ಈ ಕಣಗಳೆಲ್ಲ ಇದಕ್ಕೆ ಪ್ಲೇಟ್ಸ್ ಗಳಿಗೆ ಅಂಟ್ಕೊಳ್ತಾ ಇರುತ್ತೆ. ಅದನ್ನ ಅವಾಗ ಏನ್ ಮಾಡ್ತಾ ಇರ್ತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ. ಅದು ಅವಾಗ ಕ್ಲೀನ್ ಮಾಡಿದ್ರೆ ಮತ್ತೆ ಅದನ್ನ ಪಾಸ್ ಆಗುತ್ತೆ, ಮತ್ತೆ ಅದೇನಾಗುತ್ತೆ, ಕ್ಲೀನ್ ಮಾಡ್ಬೇಕಾಗತ್ತೆ. ಇಲ್ಲ ಏನಾಗುತ್ತೆ, ತುಂಬ್ಕೊಂಡ್ ಜಾಸ್ತಿ ಆದ್ರೆ ಆಮೇಲೆ ಮತ್ತೆ ಏನಾಗುತ್ತೆ, ಅದು ಕ್ಲೀನ್ ಆಗೋದು ಆಗದೇ ಇಲ್ಲ, ಏರ್ ಕ್ಲೀನ್ ಆಗಲ್ಲ, ಮತ್ತೆ ಅದೇ ಏರ್ ಹೊರಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಅವಾಗ ಏನ್ ಮಾಡ್ಬೇಕು, ಅದನ್ನ ಕ್ಲೀನ್ ಮಾಡ್ಬೇಕು. ಈಗ ಮನೆಗಳಲ್ಲೆಲ್ಲ ಇದಿರುತ್ತೆ ಗೊತ್ತಾ, ನೀರ್ ಕಾಯಿಸ್ತಾರಲ್ಲ, ನೀರ್ ಕಾಯಿಸೋ ಹಂಡೆಗಳಿರುತ್ತೆ, ಗೊತ್ತಿದೆಯಾ? ಹಳ್ಳಿಗಳಲ್ಲಿ ಇರುತ್ತೆ, ಹಂಡೆ ಇರುತ್ತೆ, ಅದಕ್ಕೊಂದು ಏನ್ ಹಾಕಿರ್ತಾರೆ, ಪೈಪ್ ಹಾಕಿ ಮೇಲ್ಗಡೆ ಬಿಟ್ಟಿರ್ತಾರೆ. ಓಕೆ, ಸೊ ಅದು ನೀಟಾಗಿ ಉರಿತಾ ಇದೆ ಒಲೆ ಅಂತ ಅಂದ್ರೆ ಪೈಪ್ ಏನಾಗಿದೆ ಅಂತ, ಕ್ಲೀನ್ ಇದೆ ಅಂತ. ಅದು ಕ್ಲೀನ್ ಆಗಿ ಉರಿತಾ ಇಲ್ಲ, ಒಲೆ ಕರೆಕ್ಟ್ ಆಗಿ ಉರಿತಾ ಇಲ್ಲ, ಹೊಗೆ ಸುತ್ತಕೊಂತಾ ಇದೆ ಮನೆ ಒಳಗಡೆ ಅಂದ್ರೆ ಏನರ್ಥ, ಪೈಪ್ ಏನಾಗಿದೆ, ಬ್ಲಾಕ್ ಆಗಿರುತ್ತೆ. ಬ್ಲಾಕ್, ಅಲ್ಲೆಲ್ಲ ಕಾರ್ಬನ್ ಸಣ್ಣ ಸಣ್ಣ ಹೊಗೆ ಎಲ್ಲ ಹಂಗೆ ಕಟ್ಕೊಂಡಿರುತ್ತೆ ಪೂರ್ತಿ. ಅವಾಗ ಏನ್ ಮಾಡ್ತೀವಿ ನಾವು, ಒಂದ್ ಕೋಲ್ ತಗೊಂಡು ಮೇಲ್ಗಡೆಯಿಂದ ಎಲ್ಲ ಏನ್ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಿ ಅದು ಬೂದಿ ಹೊಗೆ ಎಲ್ಲ ತೆಗೆದು ಹಾಕಿದ್ಮೇಲೆ ಮತ್ತೆ ನೀವು ಒಲೆ ಹಚ್ಚಿದ್ರೆ ಏನಾಗುತ್ತೆ, ನೀಟಾಗಿ ಉರಿಯುತ್ತೆ. ಅರ್ಥ ಆಯ್ತಾ? ದಟ್ ಇಸ್ ದ ಥಿಂಗ್. ಅಂದ್ರೆ ಇದನ್ನ ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಎಲ್ಲಾ ಏರು ಕ್ಲೀನ್ ಆಗಿ ಏನಾಗ್ತಾ ಇರುತ್ತೆ, ಫಿಲ್ಟರ್ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಅದೊಂದ್ಸರಿ ಕಟ್ಕೊಂತು ಅಂದ್ರೆ ಅಲ್ಲಿ ಕ್ಲೀನ್ ಮಾಡಕ್ ಏನು ಆಪ್ಷನ್ಸ್ ಇರಲ್ಲ. ಅದೇನಾಗುತ್ತೆ, ಬಂದಿರೋ ಇರಲ್ಲ, ಮತ್ತೆ ಏನಾಗುತ್ತೆ, ಹಾಗೆ ಹೊರಗಡೆ ಹೋಗುತ್ತೆ. ಅರ್ಥ ಆಯ್ತಾ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ? ಒಂದು ಸೈಕ್ಲೋನ್ ಸಪರೇಟರ್ ಹೇಳಿದ್ವಿ. ಸೈಕ್ಲೋನ್ ಸಪರೇಟರ್ ಏನು, ಒಂದು ದೊಡ್ಡ ಕೊಳವೆ ತರ ಇರುತ್ತೆ, ಅದ್ರೊಳಗೆ ಏರ್ ಬಂದಾಗ ಏರ್ ಈ ತರ ಸೈಕ್ಲೋನ್ ಟೈಪ್ ಅಲ್ಲಿ ರೌಂಡ್ ಹಾಕೊಂಡ್ ಬರುತ್ತೆ. ಆಗ ಕಣಗಳೆಲ್ಲ ಏನಾಗುತ್ತೆ, ವೆಯ್ಟ್ ಇರುತ್ತೆ. ವೆಯ್ಟ್ ಇರೋದ್ರಿಂದ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಆದ್ರೆ ಏರಿಗೆ ವೆಯ್ಟ್ ಇರಲ್ಲ, ಅದೇನಾಗುತ್ತೆ, ಸೀದಾ ಮೇಲ್ಗಡೆ ಹೋಗೋದು. ಇಲ್ಲೇನಾಗ್ತಾ ಇದೆ,
ಇಲ್ಲಿ ಏರು ಒಳಗಡೆ ಬರ್ತಾ ಇದೆ, ಅದು ನೆಗೆಟಿವ್ ಎಲೆಕ್ಟ್ರೋಡ್ಸ್ ಇದೆಯಲ್ಲ ಅದಕ್ಕೆ ಸಂಪರ್ಕಕ್ಕೆ ಬಂದಾಗ ಅಯನೈಸ್ ಆಗಿ ಆ ಒಂದು ನೆಗೆಟಿವ್ ಚಾರ್ಜ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಆ ಒಂದು ಪಾಸಿಟಿವ್ ಪ್ಲೇಟ್ಸ್ ಮಧ್ಯೆ ಮೂವ್ ಆದಾಗ ಆ ಪಾಸಿಟಿವ್ ಪ್ಲೇಟ್ಸ್ ಅದೇನಾಗ್ಬಿಡುತ್ತೆ, ಅಟ್ರಾಕ್ಟ್ ಆಗಿ ಪಾಸಿಟಿವ್ ಪ್ಲೇಟ್ ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಫ್ರೆಶ್ ಏರ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್. ಅರ್ಥ ಆಯ್ತಲ್ವಾ? ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಗಾಗತ್ತೆ ಅಂತ ಹೇಳಿ. ಸೊ ದ ಆಪರೇಷನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಇಸ್ ಫೈರ್ಲಿ ಸಿಂಪಲ್. ತುಂಬಾ ಸಿಂಪಲ್ ಇದೆ, ನಿಮಗೆ ಗೊತ್ತಿದೆ. ದ ಡರ್ಟಿ ಫ್ಲೂ ಗ್ಯಾಸ್ ಎಸ್ಕೇಪಿಂಗ್ ಥ್ರೂ ದ ಸ್ಮೋಕ್ ಸ್ಟಾಕ್ ಈಸ್ ಪಾಸ್ಡ್ ಥ್ರೂ 2 ಎಲೆಕ್ಟ್ರೋಡ್ಸ್. ಆ ಒಂದು ಡರ್ಟಿ ಗ್ಯಾಸ್, ಕೊಳೆ ಆಗಿರ್ತಕ್ಕಂಥದ್ದು, ಕಾರ್ಬನ್ ಇರ್ತಕ್ಕಂಥದ್ದು, ಧೂಳು ಇರ್ತಕ್ಕಂಥ ಗ್ಯಾಸ್ ಅನ್ನ ನಾವು ಯಾವ್ದ್ರ ಮೂಲಕ ಪಾಸ್ ಮಾಡ್ತೀವಿ, 2 ಎಲೆಕ್ಟ್ರೋಡ್ಸ್ ಮಧ್ಯೆ, ನೆಗೆಟಿವ್ ಎಲೆಕ್ಟ್ರೋಡ್ಸ್ ಮಧ್ಯೆ ಪಾಸ್ ಮಾಡ್ತೀವಿ. The shape of these electrodes depends on the type of electrostatic precipitator used, but they can be metal wires, bars or plates inside a pipe or the smokestack itself. ಅವೇನ್ ಬೇಕಾದ್ರೆ ಇರ್ಬೋದು, ಸಣ್ಣ ಒಂದು ಮೆಟಲ್ ರಾಡ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಬಾರ್ಸ್ ತರ ಇರ್ಬೋದು, ಅಥವಾ ಪ್ಲೇಟ್ ಸೆಟ್ ಇರ್ಬೋದು. ನೆಗೆಟಿವ್ ಎಲೆಕ್ಟ್ರೋಡ್ಸ್ ಡಿಪೆಂಡ್ಸ್ ಯಾವ ಜಾಗದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಜಾಸ್ತಿ ಹೊಗೆ ಬರ್ತಾ ಇದೆ ಅಂದಾಗ ಏನ್ ಮಾಡ್ಬೇಕಾಗತ್ತೆ, ದೊಡ್ಡ ದೊಡ್ಡ ರಾಡ್ಸ್ ಗಳು ಯೂಸ್ ಮಾಡ್ಬೇಕಾಗತ್ತೆ. ಯಾವ್ದೋ ಸಣ್ಣ ಒಂದು ನಗರಗಳಲ್ಲಿ ಹೊಗೆ ಮೇಂಟೈನ್ ಮಾಡಕ್ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಸಣ್ಣ ಸಣ್ಣ ಇರ್ತವೆ. ಈಗ ಕಾರು ಸಣ್ಣದು, ಓಕೆ, ಅಲ್ಲಿ ನೀವು ದೊಡ್ಡ ದೊಡ್ಡ ಪ್ಲೇಟ್ ಹಾಕ್ಬಿಟ್ರೆ ಕಾರಿಗೆ ಜಾಗನೇ ಇರೋದಿಲ್ಲ. ಓಕೆ, ಅಲ್ಲೇನ್ ಮಾಡ್ತಾರೆ, ಸಣ್ಣ ಸಣ್ಣ ರಾಡ್ಸ್ ಇಟ್ಟಿದ್ರೆ ಮುಗೀತು. ಹೊಗೆ ಪೈಪ್ ಒಳಗೆ ಸಣ್ಣ ಸಣ್ಣ ರಾಡ್ಸ್ ಇಟ್ಬಿಡ್ತಾರೆ, ಮುಗೀತು ಅಲ್ಲಿಗೆ. ಅದೇ ದೊಡ್ಡ ಫ್ಯಾಕ್ಟ್ರಿ ಇದ್ದಾಗ ಏನಾಗಬೇಕಾಗತ್ತೆ, ಅದಕ್ಕೆ ಹೊಗೆ ಜಾಸ್ತಿ ಬರುತ್ತೆ. ಅವಾಗ ದೊಡ್ಡ ದೊಡ್ಡ ಏನ್ ಬೇಕಾಗತ್ತೆ, ಪ್ಲೇಟ್ಸ್ ಗಳನ್ನ ಇಡ್ಬೇಕಾಗತ್ತೆ ಅದನ್ನ ಅಯನೈಸ್ ಮಾಡ್ಲಿಕ್ಕೆ. ಸಣ್ಣ ರಾಡ್ಸ್ ಇಟ್ರೆ ಅಯನೈಸ್ ಮಾಡಕ್ ಆಗಲ್ಲ, ದೊಡ್ಡ ದೊಡ್ಡ ಪ್ಲೇಟ್ ಗಳನ್ನ ಇಡಬೇಕು. ಆ ಒಂದು ಎಲೆಕ್ಟ್ರೋಡ್ಸ್ ಪ್ಲೇಟ್ ಇರುತ್ತೆ, ಆ ಕಡೆ ಮುಂದೆ ಪಾಸಿಟಿವ್ ಇರುತ್ತಲ್ಲ, ಅದು ದೊಡ್ಡ ದೊಡ್ಡ ಪ್ಲೇಟ್ಸ್ ಇರುತ್ತೆ. ಯಾಕಂದ್ರೆ ಅಷ್ಟನ್ನ ಹೀರ್ಕೋಬೇಕಲ್ಲ, ಹಾಗಾಗಿ ತುಂಬಾ ಜಾಸ್ತಿ ದೊಡ್ಡ ದೊಡ್ಡದಾಗಿ ಕೊಡ್ಬೇಕಾಗತ್ತೆ ಅಷ್ಟೇ. ಓಕೆ, ಸೊ ಒನ್ ಆಫ್ ದ ಎಲೆಕ್ಟ್ರೋಡ್ಸ್ ಇಸ್ ಚಾರ್ಜ್ಡ್ ವಿತ್ ಹೈ ನೆಗೆಟಿವ್ ವೋಲ್ಟೇಜ್. ಆ ಒಂದು ಏನಿದೆಯಲ್ಲ ಪ್ಲೇಟ್ ಗಳು, ಅವನ ನೆಗೆಟಿವ್ ಅಥವಾ ಪ್ಲೇಟ್ ಅಥವಾ ರಾಡ್ ಗಳನ್ನ ನೆಗೆಟಿವ್ ಚಾರ್ಜ್ ಅಲ್ಲಿ, ವೋಲ್ಟೇಜ್ ಅಲ್ಲಿ ಅದನ್ನ ನಾವು ಕನೆಕ್ಷನ್ಸ್ ಕೊಡ್ತೀವಿ. ಅಂಡ್ ದಿಸ್ ಪ್ಲೇಟ್ ಕಾಸ್ ಪರ್ಟಿಕ್ಯುಲೇಟ್ಸ್ ಇನ್ಸೈಡ್ ದ ಸ್ಮೋಕ್ ಟು ಅಬ್ಟೈನ್ ನೆಗೆಟಿವ್ ಚಾರ್ಜಸ್. ಆ ಒಂದು ಎಲೆಕ್ಟ್ರೋಡ್ಸ್ ಮೂಲಕ ಒಂದು ಹೊಗೆ ಪಾಸ್ ಆದಾಗ ಅದೇನಾಗುತ್ತೆ, ನೆಗೆಟಿವ್ ಚಾರ್ಜ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಓಕೆ, ಅಬ್ಸರ್ವ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ದೆನ್ ಯು ಕ್ಯಾನ್ ಸಿ, ಕಾಣಿಸುತ್ತೆ ನಿಮ್ಗೆ, ಕಾಣಿಸ್ತಿದ್ಯಾ ಹೇಗೆ ಹೋಗುತ್ತೆ ಅಂತ ಹೇಳಿ. ಇಲ್ಲಿ ಬರ್ತಾ ಇರೋದು ಎಂತ ಏರ್, ಇದು ಡರ್ಟಿ ಏರ್. ಕಾಣಿಸ್ತಿದ್ಯಾ ಇದು? ಇಲ್ಲಿ ಕಲರ್ ನೋಡಿ, ಒಂಥರ ಬ್ರೌನ್ ಕಲರ್ ಇದೆ. ಓಕೆ, ಆ ಏರ್ ಯಾವ್ದ್ರ ಮೂಲಕ ಹೋಗ್ತಾ ಇದೆ, ಫಸ್ಟ್ ಪ್ರೀ ಫಿಲ್ಟರ್. ಪ್ರೀ ಫಿಲ್ಟರ್ ಅಂದ್ರೆ ಅದೇ ಎಲೆಕ್ಟ್ರೋಡ್ಸ್. ಓಕೆ, ಎಲೆಕ್ಟ್ರೋಡ್ಸ್ ಗಿಂತ ಮುಂಚೆ ಒಂದು ಫಿಲ್ಟರ್ ಹಾಕಿರ್ತಾರೆ. ಆ ಫಿಲ್ಟರ್ ಮೂಲಕ ಹೋದಾಗ ಸ್ವಲ್ಪ ದಪ್ಪ ದಪ್ಪ ಕಣಗಳೆಲ್ಲ ಏನಾಗುತ್ತೆ, ಫಿಲ್ಟರ್ ಅಲ್ಲೇ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಇನ್ನು ಸಣ್ಣ ಸಣ್ಣ ಕಣಗಳು ಇರುತ್ತಲ್ಲ, ಅದು ಅದ್ರ ಮೂಲಕ ಪಾಸ್ ಆಗಿ ಎಲ್ಲಿಗೆ ಬರುತ್ತೆ, ಅಯನೈಸಿಂಗ್ ಸೆಕ್ಷನ್. ಇಲ್ಲಿ ಎಲ್ಲ ನೆಗೆಟಿವ್ ಚಾರ್ಜ್ ಇರುತ್ತೆ, ಇದೆಲ್ಲದು ಕೂಡ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಅದ್ರ ಮೂಲಕ ಏರ್ ಪಾಸ್ ಆದಾಗ ಇಲ್ಲೆಲ್ಲ ಕಣಗಳೆಲ್ಲ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಆಗಿ ಇಲ್ಲಿ ಮುಂದಕ್ಕೆ ಬಂದಾಗ ಇವೆಲ್ಲ ಯಾವ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ ಪಾಸಿಟಿವ್ ಚಾರ್ಜ್ ಇವೆಲ್ಲ ನೋಡಿ ಇಲ್ಲಿ ಅಂಟ್ಕೊಂಡಿದೆ, ಕಾಣಿಸ್ತಿದ್ಯಾ ಅಂಟ್ಕೊಂಡಿರೋದು? ಓಕೆ, ಇಲ್ಲೆಲ್ಲ ಕಣಗಳು ಅಂಟ್ಕೊಂಡಿದೆ. ಆಮೇಲೆ ಮತ್ತೆ ಇನ್ನೊಂದು ಫಿಲ್ಟರ್ ಹಾಕಿದ್ದಾರೆ, ಇನ್ನು ಯಾವ್ದಾರು ಉಳಿದಿದ್ರೆ ಅಲ್ಲಿ ಅಂಟ್ಕೊಳ್ಳಿ ಅಂತ ಹೇಳಿ. ಅದಾದ್ಮೇಲೆ ಹೊರಗಡೆ ಬರೋ ಏರ್ ಏನಾಗಿದೆ, ಕ್ಲೀನ್. ಇಲ್ಲಿ ನೋಡಿ, ಇಲ್ಲಿರೋ ಕಲರ್ ಯಾವುದು, ಬ್ರೌನ್ ಕಲರ್ ಇದೆ. ಇಲ್ಲಿರೋ ಕಲರ್ ಯಾವುದು, ಬ್ಲೂ ಕಲರ್ ಇದೆ. ಸೊ ದಟ್ ವಿಲ್ ಇಂಡಿಕೇಟ್ಸ್ ಹೊರಗಡೆ ಬರ್ತಾ ಇರ್ತಕ್ಕಂಥ ಏರ್ ಏನಾಗಿದೆ, ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ದ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ವರ್ಕ್ಸ್. ಅರ್ಥ ಆಯ್ತಾ ಹೇಗೆ ಅಂತ? ಸಿಂಪಲ್. ಇದು ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಡರ್ಟಿ ಏರ್ ಇಂದ ಬರುತ್ತೆ, ಈ ಪ್ರೀ ಫಿಲ್ಟರ್ ಅಲ್ಲಿ ಒಂದ್ ಸ್ವಲ್ಪ ಫಿಲ್ಟರ್ ಆಗತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ, ಅಯನೈಸ್ ಆಗತ್ತೆ. ಇಲ್ಲಿ ಬರುತ್ತೆ, ಅಯನೈಸ್ ಆಗಿರೋದೆಲ್ಲ ಈ ಒಂದು ಪ್ಲೇಟ್ ಗಳಿಗೆ ಅಂಟ್ಕೊಳ್ಳುತ್ತೆ. ಅದಾದ್ಮೇಲೆ ಈ ಫಿಲ್ಟರ್ ಇನ್ನೇನಾದ್ರೂ ಉಳಿದಿದ್ರೆ ಫಿಲ್ಟರ್ ಆಗಿ ಹೊರಗಡೆ ಏನಾಗುತ್ತೆ, ಫ್ರೆಶ್ ಏರ್ ಬರುತ್ತೆ. This is how electrostatic precipitator works. Okay, so further along the pipe the second electrode carries a similarly high positive voltage. ಇದನ್ನ ನಾವು ಹೇಳಿದ್ವಿ, ಆ ಒಂದು ನೆಗೆಟಿವ್ ಎಲೆಕ್ಟ್ರೋಡ್ ಇಂದ ಏರ್ ಹೊರಗಡೆ ಬಂದಾಗ ಅಲ್ಲಿ ಪಾಸಿಟಿವ್ ಎಲೆಕ್ಟ್ರೋಡ್ಸ್ ಇರುತ್ತೆ. ಆ ಪಾಸಿಟಿವ್ ಎಲೆಕ್ಟ್ರೋಡ್ಸ್ ಅಲ್ಲಿ ಆಟೋಮೆಟಿಕಲಿ ಎಲೆಕ್ಟ್ರೋಡ್ಸ್ ಪಾಸಿಟಿವ್, ಈ ಧೂಳಿನ ಕಣ ನೆಗೆಟಿವ್ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗತ್ತೆ, ಎಲ್ಲವೂ ಆ ಒಂದು ಪ್ಲೇಟ್ ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿಂದ ಮುಂದೆ ಏನಾಗುತ್ತೆ, ಫ್ರೆಶ್ ಏರು ಹೊರಗಡೆ ಹೋಗುತ್ತೆ. ಸೊ ಇಲ್ಲೂ ಕೂಡ ತೋರಿಸಿದೀನಿ ನೋಡಿ, ಇಲ್ಲಿ ಬರ್ತಾ ಇರ್ತಕ್ಕಂಥ ಏರು ಏನಿದೆ, ಡರ್ಟಿ ಏರ್ ಇದೆ, ಈ ಕಲರ್ ಇರೋದು. ಈ ಒಂದು ಫಿಲ್ಟರ್ ಮೂಲಕ ಬಂದು ಇಲ್ಲಿ ಅಯನೈಸ್ ಆಗ್ತಾ ಇದೆ. ಅಯನೈಸ್ ಆಗೋದೆಲ್ಲ ಇದಕ್ಕೆ ಅಂಟ್ಕೊಳ್ತಾ ಇದೆ. ದೆನ್ ಈ ಫಿಲ್ಟರ್ ಮೂಲಕ ಬಂದಾಗ ಏನಾಗಿದೆ, ಅದು ಫ್ರೆಶ್ ಏರ್ ಆಗಿದೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಯ್ತಲ್ಲ? ಸೊ ಜಸ್ಟ್ ಇಲ್ಲೊಂದು ವಿಡಿಯೋ ಇದೆ ನೋಡಿ, ಅದು ಹೇಗೆ ತೋರಿಸುತ್ತೆ. ಅದು ಸೇಮ್ ಟೈಪ್ ಅಲ್ಲೇ.
ಇಲ್ಲಿಂದ ಹೊಗೆ ಬರ್ತಾ ಇದೆ ಎಲ್ಲ ಪೂರ್ತಿ ಅದು. ಓಕೆ ನೋಡಿ, ಇಲ್ಲಿ ಫಸ್ಟ್ ಪ್ರೀ ಫಿಲ್ಟರ್ ಮೂಲಕ ಏನಾಗ್ತಾ ಇದೆ, ಅದು ಪಾಸ್ ಆಗ್ತಾ ಇದೆ. ಪ್ರೀ ಫಿಲ್ಟರ್ ಮೂಲಕ ಪಾಸ್ ಆದಾಗ ಇಲ್ಲಿ ಇದ್ರ ಜೊತೆ ಸೇರ್ಕೊಂಡು ಏನಾಗ್ತಾ ಇದೆ ನೋಡಿ, ಇದು ಅಯನೈಸ್ ಆಗಿದೆ. ಇವೆಲ್ಲ ಕಾಣಿಸಿದೆಯಾ? ಇವೆಲ್ಲ ಓಕೆ, ಇವೆಲ್ಲ ಏನಾಗ್ತಾ ಇರೋದು ಅಯನೈಸ್ ಆಗಿರೋದು. ನೋಡಿ, ಇಲ್ಲಿಂದ ಬರ್ಬೇಕಾದ್ರೆ ಬರೀ ಕಣಗಳಿರುತ್ತೆ, ಬಂದ ತಕ್ಷಣ ಇದ್ರ ಜೊತೆ ಸೇರ್ಕೊಂಡಾಗ ಏನಾಯ್ತು, ಅದು ಅಯನೈಸ್ ಆಯ್ತು, ಈ ಕಲರ್ ಆಯ್ತು. ಅಯನೈಸ್ ಆಗಿರೋದು ಮುಂದೆ ಯಾವ್ದ್ರ ಜೊತೆ ಸೇರ್ಕೊಂತ ಇದೆ, ಇದು ಪ್ಲೇಟ್ಸ್ ಹೋಗ್ತಾ ಇದೆ. ಕಾಣಿಸ್ತಿದ್ಯಾ ಪ್ಲೇಟ್ಸ್ ಗೆ? ಈ ಪ್ಲೇಟ್ಸ್ ಹೋಗಿ ಏನಾಗ್ತಾ ಇದೆ, ಅದು ಅಂಟ್ಕೊಳ್ತಾ ಇದೆ. ಆ ಪ್ಲೇಟ್ ಏನಾಗ್ತಾ ಇದೆ, ಏನಾಗ್ತದೆ ಪ್ಲೇಟು ವೈಬ್ರೇಷನ್ ಆಗ್ತಾ ಇದೆ. ವೈಬ್ರೇಷನ್ ಆಗ್ತಾ ಇರೋದು ಯಾಕೆ ಅಂತ ಅಂದ್ರೆ, ಆ ವೈಬ್ರೇಷನ್ ಆಗೋದ್ರಿಂದ ಅಲ್ಲೆಲ್ಲ ಕಣಗಳು ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲ ಏನಾಗ್ತಾ ಇದೆ, ಬಿದ್ದೋಗುತ್ತೆ ಕೆಳಗಡೆ. ಯಾರು ಹೋಗಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಅದೇ ವೈಬ್ರೇಷನ್ ಆಗ್ತಾ ಇರೋದ್ರಿಂದ ಅದೆಲ್ಲ ಬಿದ್ದೋಗ್ತಾ ಇರ್ತವೆ. ಅಂಟ್ಕೊಂಡ ತಕ್ಷಣ ಕೆಳಗಡೆ ಬಿದ್ದೋಗುತ್ತೆ. ಓಕೆ, ಸೊ ನೋಡಿ, ಇಲ್ಲಿಂದ ಬರುತ್ತೆ, ಇದ್ರ ಜೊತೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಆ ಒಂದು ಅಯನೈಸ್ ಆಗುತ್ತೆ, ಇಲ್ಲಿ ಅಂಟ್ಕೊಳ್ಳುತ್ತೆ, ಮತ್ತೆ ಅಲ್ಲಿಂದ ಫ್ರೆಶ್ ಏರ್ ಏನಾಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಇಸ್ ಇಟ್ ಕ್ಲಿಯರ್? ಕರೆಕ್ಟ್ ಆಗಿ ಗೊತ್ತಾಯ್ತಾ ಯಾವ ತರ ಅಂತ? ಸೊ ದಟ್ ಇಸ್ ಹೌ ಇಟ್ ವಿಲ್ ವರ್ಕ್ಸ್. ಯಾವುದು ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಈ ಟೈಪ್ ಅಲ್ಲಿ ವರ್ಕ್ ಆಗತ್ತೆ. ಮತ್ತೆ ಯಾರು ಡೌಟ್ಸ್ ಇದೆಯಾ ಇದ್ರ ಬಗ್ಗೆ? ಇಲ್ಲ. ಸೊ ದ ವೆರಿ ಸಿಂಪಲ್ ಒನ್. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ಏರ್ ಪೊಲ್ಯೂಷನ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಆಕ್ಟ್ 1981. ಓಕೆ, ಏನ್ ಹೇಳುತ್ತೆ ಇದು ಅಂತ ಹೇಳಿ ನೋಡೋಣ. ಸೊ ಇದು ಯಾವಾಗ ಆಯ್ತಪ್ಪ ಅಂತಂದ್ರೆ 1972 ನಲ್ಲಿ, 1972ರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್, ಅಂದ್ರೆ ಯುನೈಟೆಡ್ ನೇಷನ್ಸ್ ಅಮೆರಿಕ ಇದೆಯಲ್ಲ, ಅಲ್ಲಿ ಸ್ಟಾಕ್ ಹೋಮ್ ನಲ್ಲಿ ಒಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಒಂದು ಸಭೆ ನಡೀತು. ಪರಿಸರ ಸಂರಕ್ಷಣಾ ಒಂದು ಬಗ್ಗೆ ಒಂದು ದೊಡ್ಡ ಸಭೆ ನಡೀತು. ಆ ಸಭೆನಲ್ಲಿ ನಮ್ಮ ಇಂಡಿಯಾ ಪಾಲ್ಗೊಂಡಿದ್ದಾಗ, ನಮ್ಮ ಭಾರತ ದೇಶ ಪಾಲ್ಗೊಂಡು, ದೆನ್ ಅಲ್ಲಿಂದ ನಾವು ಏನ್ ಮಾಡ್ತೀವಿ, ಈ ಒಂದು ವಾಯು ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತೀವಿ. ಓಕೆ, ತಡೆಗಟ್ಟುತ್ತೀವಿ ಮತ್ತೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ ಒಂದು ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಒಪ್ಕೊಂಡ್ರು. ಅವಾಗ್ಲೇ ಬಂದಿದ್ದೆ ಯಾವ್ದಿದೆ ಆಕ್ಟ್, ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಆಕ್ಟ್ 1981. So India participated in the United Nations Conference on the Human Environment held in Stockholm in June 1972 to take appropriate steps for the preservation of natural resources of the earth, which include preservation of quality of air and control of air pollution. ಓಕೆ, 1972 ಏನಿದೆಯಲ್ಲ, ಆಗ ಸ್ಟಾಕ್ ಹೋಮ್ ನಲ್ಲಿ ಒಂದು ಹ್ಯೂಮನ್ ಎನ್ವೈರನ್ಮೆಂಟ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ, ಕಾಪಾಡ್ಲಿಕ್ಕೆ ಒಂದು ದೊಡ್ಡ ಸಭೆ ನಡೀತು. ಆ ಸಭೆನಲ್ಲಿ ನಮ್ಮ ಇಂಡಿಯಾದವರು ಕೂಡ ಪಾಲ್ಗೊಂಡು ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ಆದಷ್ಟು ಉಳಿಸೋದು. ಯಾವ್ದಾವ್ದು ನ್ಯಾಚುರಲ್ ರಿಸೋರ್ಸಸ್? ಗಾಳಿ, ಮತ್ತೆ ಮಣ್ಣು, ನೀರು. ಓಕೆ, ಇವು ಮೈನ್ ಬೇಕು. ನೀರ್ ಬೇಕೇ ಬೇಕು, ಮತ್ತೆ ಗಾಳಿ ಬೇಕೇ ಬೇಕು, ಮತ್ತೆ ಮಣ್ಣು ಚೆನ್ನಾಗಿರ್ಬೇಕು. ಓಕೆ, ನೀವೆಲ್ಲ ನ್ಯಾಚುರಲ್ ರಿಸೋರ್ಸಸ್ ಅಂತ ತಗೊಳ್ತೀವಿ. ಆ ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ನಾವೇನ್ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು. ಓಕೆ, ಆ ಸಂರಕ್ಷಣೆ ಮಾಡೋ ಉದ್ದೇಶದಿಂದ ಏನ್ ಮಾಡಿದ್ರು, ಒಂದು ಆಕ್ಟ್ ನ ತರಬೇಕು ಅಂತ ಹೇಳಿ ಅವರು ಕೂಡ ಒಪ್ಕೊಂಡ್ರು. ಓಕೆ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು? ಕ್ವಾಲಿಟಿ ಆಫ್ ಏರ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್. ಮನುಷ್ಯರಿಗೆ ಎಲ್ರಿಗೂ ಕೂಡ, ಅಲ್ಲಿರ್ತಕ್ಕಂಥ ಬದುಕಿರೋ ಎಲ್ಲ ಜನಕ್ಕೂ ಕೂಡ ಒಂದು ಆದಷ್ಟು ಒಳ್ಳೆಯ ಗಾಳಿಯನ್ನ ಕೊಡಬೇಕು, ಮತ್ತೆ ಆದಷ್ಟು ಏರ್ ಪೊಲ್ಯೂಷನ್ ಏನ್ ಮಾಡ್ಬೇಕು, ಕಡಿಮೆ ಮಾಡಬೇಕು. ಆ ಒಂದು ಕಾರಣದಿಂದ ಅವರು ಅಲ್ಲಿ ಒಪ್ಕೊಂಡು ಬಂದು, ಬೇಸ್ಡ್ ಆನ್ ದ ಕನ್ಕ್ಲೂಡಿಂಗ್ ಗೈಡ್ಲೈನ್ಸ್ ಆಫ್ ದಿಸ್ ಕಾನ್ಫರೆನ್ಸ್, the Air Act was formulated by the Government of India, passed specific laws under Article 253 of the Constitution for the preservation of natural resources, and the law enacted for air preservation was the Air Prevention and Control of Air Pollution Act 1981. ಓಕೆ, ಸೊ ಅಂದ್ರೆ ಆ ಒಂದು ಆ ಸಭೆ ನಡೀತಲ್ಲ ಸ್ಟಾಕ್ ಹೋಮ್ ನಲ್ಲಿ, ಅಲ್ಲಿ ಏನೇನ್ ನಿರ್ಣಯಗಳನ್ನ ಕೈಗೊಂಡಿದ್ರು, ಎಷ್ಟೊಂದು ನಿರ್ಣಯಗಳನ್ನ ಕೈಗೊಂಡಿರ್ತಾರೆ. ಆ ಎಲ್ಲಾ ನಿರ್ಣಯಗಳನ್ನ ಕೈಗೊಂಡಿದ್ದ ಒಂದು ಆಧಾರದ ಮೇಲೆ ಇವ್ರೇನ್ ಮಾಡಿದ್ರು, ಒಂದು ಏರ್ ಆಕ್ಟ್ ಅನ್ನ ಫಾರ್ಮುಲೇಟ್ ಮಾಡಿದ್ರು. ಯಾವ ಒಂದು ಇದ್ರ ಮೇಲೆ? ಆರ್ಟಿಕಲ್ 253. ಓಕೆ, ಸಂವಿಧಾನದಲ್ಲಿ ಎಷ್ಟೊಂದು ಆರ್ಟಿಕಲ್ಸ್ ಇದೆಯಲ್ಲ, ಆ ಆರ್ಟಿಕಲ್ ಅಲ್ಲಿ 253ನೇ ಆರ್ಟಿಕಲ್ ಪ್ರಕಾರ ಅವ್ರೇನ್ ಮಾಡಿದ್ರು, ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳೇನಿದೆಯಲ್ಲ ಅವನ್ನ ಸಂರಕ್ಷಣೆ ಮತ್ತೆ ಮಾಲಿನ್ಯ ನಿಯಂತ್ರಣ ಇವೆರಡನ್ನು ಕೂಡ ತಡೆಗಟ್ಟಲಿಕ್ಕೆ ಒಂದು ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಆಕ್ಟ್ ಅನ್ನ ಜಾರಿಗೆ ತಂದ್ರು. ಓಕೆ, ಸೊ ಇದೇನ್ ಮಾಡುತ್ತೆ ಆಕ್ಟ್? an act to provide for the prevention, control and abatement of air pollution for the establishment with a view of carrying out the aforesaid purposes of boards, for conferring on and assigning to such boards powers and functions relating thereto, and for matters connected to therewith. ಅಂದ್ರೆ ಇದ್ರ ಕೆಲಸ ಏನು ಈ ಬೋರ್ಡ್ದು ಅಂದ್ರೆ, ಈ ಒಂದು ಕಾಯ್ದೆ ಏನ್ ಹೇಳುತ್ತೆ, ಕಾಯ್ದೆಯಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಿವೆನ್ಷನ್. ಫಸ್ಟ್ ಏನ್ ಮಾಡ್ಬೇಕು? ತಡೆಗಟ್ಟಬೇಕು. ಆಮೇಲೆ ಕಂಟ್ರೋಲ್, ಅದನ್ನ ಆದಷ್ಟು ಕಡಿಮೆ ಮಾಡಬೇಕು. ಓಕೆ, ಕಂಟ್ರೋಲ್ ಅಂಡ್ ಅಬೇಟ್ಮೆಂಟ್, ಆದಷ್ಟು ಮಾಲಿನ್ಯವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಸೊ ಅದು ಆ ಕಾಯ್ದೆಯ ಮೇನ್ ಉದ್ದೇಶ. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಬೋರ್ಡ್ ಅನ್ನ ರೆಡಿ ಮಾಡೋದು.
ಬೋರ್ಡ್ ಅಂದ್ರೆ ಒಂದು ಕಮಿಟಿ, ಒಂದು ಸಮಿತಿ. ಯಾವುದು? ವಾಯು ಮಾಲಿನ್ಯ ನಿಯಂತ್ರಣ ಸಮಿತಿ ಅಂತ ಹೇಳಿ. ಓಕೆ, ವಾಯು ಮಾಲಿನ್ಯ ನಿಯಂತ್ರಣ ಸಮಿತಿ. ಅದ್ರ ಕೆಲಸ ಏನು? ವಾಯು ಮಾಲಿನ್ಯ ನಿಯಂತ್ರಣ ಮಾಡೋದಕ್ಕೆ ಏನೇನ್ ಕ್ರಮ ಕೈಗೊಳ್ಳಬೇಕು ಅದೇ ಕೆಲಸ. ಅವ್ರೊಂದೇನೋ ಒಂದು ಫಾರ್ಮೇಶನ್ ಮಾಡ್ತಾರೆ, ಒಂದು ಸಭೆ ನಡೆಸ್ತಾರೆ, ಅದನ್ನೆಲ್ಲ ಸ್ಟೇಟ್ ಗಳಿಗೆಲ್ಲ ಹಂಚ್ತಾರೆ, ಈ ತರ ಮಾಡಿ ಅಂತ. ಸ್ಟೇಟ್ ಗಳೆಲ್ಲ ಅದನ್ನ ಫಾಲೋ ಮಾಡ್ತಾರೆ. ಅಲ್ಲಿ ಏನೇನ್ ರಿಸಲ್ಟ್ಸ್ ಬರುತ್ತೆ ಅದನ್ನೆಲ್ಲ ಏನ್ ಮಾಡ್ತಾರೆ, ವಾಪಸ್ ಯಾರಿಗೆ ಕೊಡ್ತಾರೆ? ಈ ಬೋರ್ಡಿಗೆ ಕೊಡ್ತಾರೆ. ಆ ಬೋರ್ಡ್ ನಲ್ಲಿ ಏನ್ ಮಾಡ್ತಾರೆ, ಕುತ್ಕೊಂಡು ಆ ಒಂದು ಎಲ್ಲಾ ಒಂದು ವಿವರಗಳನ್ನ ಪರಿಶೀಲನೆ ಮಾಡಿ ಅದ್ರ ಮೇಲೆ ನಾವ್ ಏನೇನ್ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ಮತ್ತೆ ಡಿಸ್ಕಷನ್ ಮಾಡ್ತಾರೆ. ಇಷ್ಟೇ ಕೆಲಸ ಅದ್ರದ್ದು. ಆಯ್ತಾ? ಒಟ್ಟಿನಲ್ಲಿ ಬರೀ ವಾಯು ಮಾಲಿನ್ಯಕ್ಕೆ ನಿಯಂತ್ರಣಕ್ಕೆ, ತಡೆಗಟ್ಟೋದಕ್ಕೆ ಮತ್ತು ವಾಯು ಮಾಲಿನ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬಹುದು ಎಲ್ಲದನ್ನು ಕೊಡೋದೇ ಈ ಒಂದು ಏನು ಬೋರ್ಡ್ ಇಂದು ಉದ್ದೇಶ. ಈಗ ಡೆಲ್ಲಿಲಿ ವಾಯು ಮಾಲಿನ್ಯ ತುಂಬಾ ಜಾಸ್ತಿ ಆದಾಗ ಒಂದು ಕ್ರಮ ಕೈಗೊಂಡಿದ್ರು. ಏನಂತ? ಪೊಲ್ಯೂಷನ್ ಬೋರ್ಡ್ ಅವ್ರು ಏನು ಒಂದು ಕ್ರಮ ಕೈಗೊಂಡಿದ್ರು ಗೊತ್ತಿದೆಯಾ ಯಾರಿಗಾದ್ರು? ಆಲ್ಟರ್ನೇಟಿವ್ ಡೇಸ್, ಈ ಒಂದು ಕಾರ್ ನಂಬರ್ಸ್ ಇರುತ್ತಲ್ಲ, ಕಾರ್ ನಂಬರ್ಸ್ ಅಲ್ಲಿ ಬೆಸ ಸಂಖ್ಯೆ ಮತ್ತೆ ಸಮ ಸಂಖ್ಯೆ. ಒಂದಿನ ಬೆಸ ಸಂಖ್ಯೆ ಕಾರ್ಗಳು ಬರ್ಬೇಕು, ಇನ್ನೊಂದಿನ ಸಮ ಸಂಖ್ಯೆ ಕಾರ್ಗಳು ಬರ್ಬೇಕು. ಅರ್ಥ ಆಯ್ತಾ? ಬೆಸ ಸಂಖ್ಯೆ ಸಮ ಸಂಖ್ಯೆ ಅಂತ ಕಾರಲ್ಲಿ ಲಾಸ್ಟ್ ನಂಬರ್ ಇರುತ್ತಲ್ಲ, ಲಾಸ್ಟ್ ಡಿಜಿಟ್ಸ್ ಇರುತ್ತಲ್ಲ, ಅದು 13579. ಅವರು ಸೋಮವಾರ ಕಾರ್ ತಗೊಂಬಂದ್ರೆ 02468 ಇವ್ರು ಯಾವತ್ತು ತರಬೇಕು? ಮಂಗಳವಾರ ತರಬೇಕು. ಅದೇ ತರ ಬುಧವಾರ ಆಡ್ ನಂಬರು, ಗುರುವಾರ ಈವನ್ ನಂಬರು, ಶುಕ್ರವಾರ ಆಡ್ ನಂಬರು, ಶನಿವಾರ ಈವನ್ ನಂಬರ್. ಈ ತರ ಮಾಡಿ ಅಂತ ಹೇಳಿ ಡೆಲ್ಲಿ ಗವರ್ಮೆಂಟ್ ಗೆ ಅವರು ಒಂದು ಸಜೆಷನ್ ಕೊಟ್ಟರು. ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ರು, ಮತ್ತೆ ಅದು ಸ್ಟಾಪ್ ಆಯ್ತು. ಅರ್ಥ ಆಯ್ತಾ? ಈ ಟೈಪ್ ಅಲ್ಲಿ. ಸೊ ಈ ತರ ಅವ್ರದ್ದು ಅದೇ ಕೆಲಸ. ಯಾವ ತರ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ಏನೇನ್ ಕ್ರಮ ಕೈಗೊಳ್ಬಹುದು, ಯಾವ ಚಾನ್ಸಸ್ ಇದೆ, ಓಕೆ, ಅವೆಲ್ಲದನ್ನು ಕೂಡ ಬೇಸಿಸ್ ಮೇಲೆ ಅವರು ಮಾಡ್ತಾ ಹೋದ್ರು. ಓಕೆನಾ? ಸೊ ದಟ್ ಈಸ್ ವಾಟ್ ಏರ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್ ಆಕ್ಟ್. ಇಲ್ಲಿ ಈ ಒಂದು ಏರ್ ಪೊಲ್ಯೂಷನ್ ಮತ್ತೆ ಕಂಟ್ರೋಲ್ ಆಕ್ಟ್ ಅಲ್ಲಿ ಏನೇನ್ ಕೆಲಸಗಳಾಗತ್ತೆ ಅಂತ ಹೇಳಿ. ಓಕೆ, ಸೊ ದ ಪ್ರಿಯಾಂಬಲ್ ಆಫ್ ದ ಆಕ್ಟ್ ಸ್ಟೇಟ್ಸ್ ದಟ್ ಟು ಪ್ರೊವೈಡ್ ಫಾರ್ ದ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಅಂಡ್ ಅಬೇಟ್ಮೆಂಟ್ ಆಫ್ ಏರ್ ಪೊಲ್ಯೂಷನ್ ಥ್ರೂ ವೇರಿಯಸ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್. ಈಗ ಮೊನ್ನೆ ದೀಪಾವಳಿ ಹಬ್ಬದ ಟೈಮಲ್ಲಿ ಪಟಾಕಿ ಹೊಡೆಯೋದನ್ನ ನಿಷೇಧ ಮಾಡಿದ್ರು ಅಲ್ವಾ? ಪಟಾಕಿ ಹೊಡೆಯೋದ್ರಿಂದ ವಾಯು ಮಾಲಿನ್ಯ ಆಗತ್ತೆ. ಅದರಲ್ಲೂ ಎಸ್ಪೆಷಲಿ ತುಂಬಾ ಹೊಗೆ ಬರ್ತಕ್ಕಂತ, ತುಂಬಾ ಸೌಂಡ್ ಬರ್ತಕ್ಕಂಥದ್ದು, ಜಾಸ್ತಿ ದೊಡ್ಡ ದೊಡ್ಡ ಪಟಾಕಿಗಳನ್ನ ಯಾವುದೇ ಕಾರಣಕ್ಕೂ ಹೊಡೆಯೋ ಹಾಗೆ ಇಲ್ಲ ಅಂತ ಹೇಳಿ ನಿಷೇಧ ಮಾಡಿದ್ರು. ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ವಾಟ್? ಏರ್ ಪೊಲ್ಯೂಷನ್ ಅಂಡ್ ಪ್ರಿವೆನ್ಷನ್ ಆಕ್ಟ್. ಆಯ್ತಾ? ಅದು ಆ ಕೆಲಸವನ್ನ ಅವರು ಪ್ರಾರಂಭ ಮಾಡಿಸಿದ್ರು ಆ ಟೈಪ್ ಅಲ್ಲಿ. ಸೊ ಅವುಗಳ ಕೆಲಸನೇ ಅದು, ಕಂಟ್ರೋಲ್ ಮಾಡೋದಕ್ಕೆ, ಪ್ರಿವೆನ್ಷನ್ ಮಾಡ್ಲಿಕ್ಕೆ ಏನೇನ್ ಗೈಡ್ಲೈನ್ಸ್ ಕೊಡ್ಬೋದು, ಅದಕ್ಕೆ ಏನೇನ್ ಲಾಸ್ ತರಬಹುದು, ಎಲ್ಲದನ್ನು ಕೂಡ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ಒನ್ ಆಫ್ ದ ಪ್ರೈಮ್ ಅಬ್ಜೆಕ್ಟಿವ್ ಆಫ್ ದಿಸ್ ಆಕ್ಟ್ ಇಸ್ ಕ್ಯಾರಿಂಗ್ ಔಟ್ ದ ಪರ್ಪಸಸ್ mentioned above by assigning a set of responsibilities, powers and functions to the boards for the prevention and control of air pollution. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಬರೀ ಕೇಂದ್ರದಲ್ಲಿ ಮಾತ್ರ ಇಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅಲ್ಲೊಂದೇ ಇಲ್ಲ, ಎಲ್ಲ ರಾಜ್ಯಗಳಲ್ಲೂ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ಬರ್ತದೆ. ಓಕೆ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಬರುತ್ತೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಯಾರಿಗೆ ಇದ್ ಮಾಡ್ತಾರೆ? ಡಿಸ್ಟ್ರಿಕ್ಟ್ ಗಳಿಗೆ ಅಲರ್ಟ್ ಮಾಡ್ತಾರೆ ಕೆಲಸಗಳನ್ನ. ಅವ್ರು ಅದಕ್ಕೆ ರಿಪೋರ್ಟ್ ಅನ್ನ ತೆಗೆದು ರಾಜ್ಯಕ್ಕೆ ಕೊಡ್ತಾರೆ. ರಾಜ್ಯದವ್ರು ಯಾರಿಗೆ ಕೊಡ್ತಾರೆ? ಕೇಂದ್ರದವರಿಗೆ ಕೊಡ್ತಾರೆ. ಓಕೆ, ಈ ಟೈಪ್ ಅಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ? ಒಂದು ಗೈಡ್ಲೈನ್ಸ್ ಕೊಡ್ತಾರೆ, ಈ ತರ ಮಾಡಿ, ಒಂದು ಜವಾಬ್ದಾರಿಗಳನ್ನ ಕೊಡ್ತಾರೆ, ಈ ತರ ಇದ್ ಮಾಡಿ. ಈಗ ಯಾವ್ದು ಮರ ನೆಡೋದು ಒಂದು ಪ್ರೋಗ್ರಾಮ್ ತಂದ್ರು ಅಲ್ವಾ? ಸೊ ಮರ ನೆಡೋದಕ್ಕೆ ಒಂದು ಪೂರ್ತಿ ಇಡೀ ರಾಷ್ಟ್ರಾದ್ಯಂತ ಒಂದು ಇವನ್ನ ಯಾವ್ದೋ ಒಂದು ಅದಕ್ಕೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಓಕೆನಾ? ಸೊ ಈಗ ಇವನ್ ನಮ್ಮ AICT ನಲ್ಲೂ ಇದೆ, AICT ನಲ್ಲೂ ಗ್ರೀನ್ ಕ್ಯಾಂಪಸ್ ಅಂತ ಇದೆ. ಆಮೇಲೆ ಒಬ್ಬೊಬ್ಬ ಸ್ಟೂಡೆಂಟ್ ಒಂದೊಂದು ಗಿಡ ನೆಡಬೇಕು ಅಂತ ಹೇಳಿ ಒಂದು ಇದೆ. ಓಕೆ, ಸೊ ಇವೆಲ್ಲದು ಕೂಡ ಇನಿಷಿಯೇಟಿವ್ಸ್ ಆಫ್ ದಟ್ ಒನ್ ಓನ್ಲಿ. ಅದರಿಂದಾನೇ ಕೂಡ ಇವೆಲ್ಲದು ಬಂದಿರತಕ್ಕಂಥದ್ದು. ಅವ್ರು ಏನ್ ಮಾಡ್ತಾರೆ? ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ, ಅವ್ರಿಗೆ ಕೆಲವೊಂದು ಪವರ್ಸ್ ಕೊಡ್ತಾರೆ, ಕೆಲವೊಂದು ಕೆಲಸಗಳನ್ನ ಕೊಡ್ತಾರೆ. ಅವನ್ನ ಮಾಡಿ ಆದಷ್ಟು ಮಾಲಿನ್ಯವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಓಕೆ, ಈಗ ನಾವೀಗ EVS ಪಾಠ ಮಾಡ್ತಾ ಇದೀವಿ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಏನೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಇದರಲ್ಲಿ? ಎಕೋಸಿಸ್ಟಮ್ ಅಂದ್ರೆ ಏನು, ವಾಟರ್ ಪೊಲ್ಯೂಷನ್ ಅಂದ್ರೆ ಏನು, ಏರ್ ಪೊಲ್ಯೂಷನ್ ಅಂದ್ರೆ ಏನು, ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನು, ಸೌಂಡ್ ಪೊಲ್ಯೂಷನ್ ಅಂದ್ರೆ ಏನು, ಇವೆಲ್ಲದನ್ನು ಹೇಗೆ ತಡೆಗಟ್ಟಬೇಕು. ಓಕೆ, ಇದು ಕೂಡ ಈಗ ನೀವೇನ್ ಪಾಠ ಕೇಳ್ತಾ ಇದ್ದೀರಲ್ಲ, ಈ ಪಾಠ ಮಾಡ್ತಾ ಇರೋ ಉದ್ದೇಶನು ಅಲ್ಲಿಂದ ಬಂದಿರೋದೆ. ಓಕೆ, ಸುಪ್ರೀಂ ಕೋರ್ಟ್ ಅದನ್ನ ಮ್ಯಾಂಡೇಟರಿ ಮಾಡಿದೆ. ನೀವೆಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ, ಯಾರು SLC ಮುಗಿಸ್ಕೊಂಡು ಮೇಲ್ಗಡೆ ಬಂದಿರ್ತಾರಲ್ಲ, ಆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ EVS ಅನ್ನೋದು ಒಂದು ಸಬ್ಜೆಕ್ಟ್ ಇರ್ಲೇಬೇಕು, ಅವ್ರು ಕಲಿಲೇಬೇಕು. ಪಾಸಿಂಗ್ ಆಗೋದಿಲ್ಲ ಉದ್ದೇಶ ಇಲ್ಲಿ. ನಿಮಗೆ ಏನಿರ್ಬೇಕು? ಅದ್ರ ಬಗ್ಗೆ ಜ್ಞಾನ ಇರ್ಬೇಕು. ಯಾಕೆಂದ್ರೆ ನೀವೇ ಮುಂದೆ ಫ್ಯೂಚರ್ ನ ನಡೆಸ್ಕೊಂಡು ಹೋಗೋರು. ಓಕೆ, ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಒಂದು ಜ್ಞಾನ ಇರ್ಬೇಕು. ನಿಮಗೆ ಪೊಲ್ಯೂಷನ್ ಅಂದ್ರೆ ಹೇಗಾಗತ್ತೆ, ಅದನ್ನ ತಡಿಲಿಕ್ಕೆ ನಾವ್ ಏನ್ ಕ್ರಮ ಕೈಗೊಳ್ಳಬಹುದು, ಯಾವ ತರ ಅದನ್ನ ತಡೆಗಟ್ಟಬಹುದು, ಇವೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ಮುಂದೆ ಅದನ್ನ ಅನುಸರಿಸ್ತೀರಾ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಈ ಒಂದು ಪಾಠವನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ.
ಹಾಗಾಗಿ ಇಲ್ಲಿ ಮಾರ್ಕ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಲ್ಲ, ನಿಮ್ಮ ತಿಳುವಳಿಕೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಏನು ಹೇಳ್ತಾ ಇಲ್ಲ, ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ, ಎಷ್ಟು ಜನ ನೀವು ಅರ್ಥ ಮಾಡ್ಕೊಂತೀರಾ, ಎಷ್ಟು ಚೆನ್ನಾಗಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ತೀರಾ ಹೊರಗಡೆ ಹೋದಾಗ, ಅದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಇರೋದು ಕಂಪ್ಲೀಟ್ಲಿ ನಿಮ್ಮ ನಾಲೆಡ್ಜ್ಗೋಸ್ಕರ, ನೀವು ಅದನ್ನ ಮುಂದೆ ಯೂಸ್ ಮಾಡೋದಕ್ಕೋಸ್ಕರ, ಮುಂದೆ ನಮ್ಮ ದೇಶವನ್ನ ಒಂದು ಮಾಲಿನ್ಯ ಮುಕ್ತ ದೇಶ ಮಾಡಬೇಕು ಅನ್ನೋದೇ ಇದ್ರ ಉದ್ದೇಶ. ಅದ್ಬಿಟ್ಟು ಇದಕ್ಕೆ ಯಾವ್ದು ಎಕ್ಸಾಮ್ ಅಂತ ಹೇಳಿ ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಓದು, ಡೆಫಿನೇಷನ್ ಬರೀ, ಯಾವ್ದು ಇಲ್ಲ ಇದಕ್ಕೆ ಲೆಕ್ಕ. ಓಕೆ, ಇದ್ರಲ್ಲಿ ತಿಳ್ಕೊಂಡು ನಿಮ್ಮ ಜವಾಬ್ದಾರಿಯನ್ನ ನೀವು ನಿಭಾಯಿಸ್ಬೇಕು. ಹಾಗಾಗಿ ಎಲ್ಲಾ ಹುಡುಗರಿಗೂ ಈ ಸಬ್ಜೆಕ್ಟ್ ಕಂಪಲ್ಸರಿ. ನಿಮಗಿರ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಇರ್ಬೋದು, ಡಿಗ್ರಿನಲ್ಲಿ ಇರ್ಬೋದು, ಎಲ್ಲಾರ್ಗೂ ಕೂಡ EVS ಸಬ್ಜೆಕ್ಟ್ ಅನ್ನೋದು ಕಾಮನ್ ಸಬ್ಜೆಕ್ಟ್, ಯಾವ್ದಕ್ಕೂ ಎಕ್ಸಾಮ್ ಇರಲ್ಲ. ಅರ್ಥ ಆಯ್ತಲ್ಲ? ಬಟ್ ಟೆಸ್ಟ್ ಗಳು ಇರುತ್ತೆ, ಪಾಸ್ ಆಗ್ಬೇಕು. ನೀವು ತಿಳ್ಕೊಂಡಿರ್ತೀರಲ್ವಾ, ತಿಳ್ಕೊಂಡಿರೋದು ಏನ್ ತಿಳ್ಕೊಂಡಿದ್ದೀರಾ ಅಂತ ನಮಗೆ ಗೊತ್ತಾಗ್ಬೇಕು, ಹಾಗಾಗಿ ಅದಕ್ಕೆ ಟೆಸ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಮೈನ್ ಥಿಂಗ್. ಈಗ ಏನ್ ನಾವು ಪಾಠ ಮಾಡ್ತಾರೋ EVS, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇನಿಷಿಯೇಟಿವ್ ಆಫ್ ದಿ ಬೋರ್ಡ್, ಆ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಇದು ಒಂದು ಅದೇ ಕೆಲಸ ಅದ್ರದ್ದು. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಎಷ್ಟು ಮಾಹಿತಿ ಕೊಡ್ತೀವೋ ಅಷ್ಟು ಅವ್ರಿಗೆ ಸ್ವಲ್ಪ ಜ್ಞಾನ ಬರುತ್ತೆ, ಅದರಿಂದ ಮುಂದೆ ಸ್ವಲ್ಪ ಪೊಲ್ಯೂಷನ್ಸ್ ಕಡಿಮೆ ಆಗುತ್ತೆ. ದಟ್ ಈಸ್ ದ ಥಿಂಗ್. ಓಕೆ, ಸೊ ಐ ಕ್ಯಾನ್ ಸಿ ಹಿಯರ್ ವಾಟ್ ಆರ್ ದ ಮೈನ್ ಏನು ಫಂಕ್ಷನ್ಸ್ ಆಫ್ CPCB ಅಂದ್ರೆ ಕಂಟ್ರೋಲ್ ಆಫ್ ಪೊಲ್ಯೂಷನ್. ಓಕೆ, CPCB ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿ. ಓಕೆ, ಆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೇನ್ ಕೆಲಸ ಇದೆ? ಟು ಅಡ್ವೈಸ್ the central government on any matter concerning the improvement of the quality of the air and the prevention, control and abatement of air pollution. ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡುತ್ತೆ? ಅದು ಅಡ್ವೈಸ್ ಮಾಡುತ್ತೆ, ಅಂದ್ರೆ ಸಲಹೆಗಳನ್ನ ಕೊಡುತ್ತೆ. ಯಾವ್ದಕ್ಕೆ? ಏರ್ ಪೊಲ್ಯೂಷನ್ ಅನ್ನ ಯಾವ ತರ ಕಡಿಮೆ ಮಾಡಬಹುದು, ಒಳ್ಳೆಯ ಒಂದು ಗಾಳಿಯ ಗುಣಮಟ್ಟವನ್ನ ಯಾವ ತರ ಜಾಸ್ತಿ ಮಾಡಬಹುದು, ಅದಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡುತ್ತದು? ಅಡ್ವೈಸ್ ಮಾಡುತ್ತೆ, ಸಲಹೆಗಳನ್ನ ಕೊಡುತ್ತೆ. Next, to plan and cause to be executed a nationwide program for the prevention, control and abatement of air pollution. ಅಂದ್ರೆ ಈ ಒಂದು ರಾಷ್ಟ್ರಾದ್ಯಂತ ಏನೇನು ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು, ಈ ಒಂದು ಪೊಲ್ಯೂಷನ್ ಕಡಿತ ತಡೆಯಲಿಕ್ಕೆ ಏನೇನು ಕ್ರಮಗಳನ್ನ ನಾವು ಕೈಗೊಳ್ಳಬಹುದು ಅಂತ ನಾನು ಹೇಳಿದೆ. ಈ ಕರೋನಾ ಬಂದ ಟೈಮಲ್ಲಿ 3 ತಿಂಗಳು ಲಾಕ್ ಡೌನ್ ಆಗಿತ್ತು. 3 ತಿಂಗಳು ಲಾಕ್ ಡೌನ್ ಅಂದ್ರೆ ಏನೇನು ಓಡಾಡಿಲ್ಲ ಹೊರಗಡೆ ಅಲ್ವಾ, ಒಂದು ವೆಹಿಕಲ್ಸ್ ಇಲ್ಲ, ಏನೇನಿಲ್ಲ, ಫುಲ್ ಕ್ಲೋಸ್ ಆಗಿದ್ದಾಗ ಇಡೀ ಡೆಲ್ಲಿನಲ್ಲಿ ಏನಾಗಿತ್ತು? ಫುಲ್ ಮಾಲಿನ್ಯ ಏನಾಗಿತ್ತು? ಕಡಿಮೆ ಆಗಿತ್ತು. ಫುಲ್ ಫ್ರೆಶ್ ಏರ್. ಯಾವ ತರ ಅಂದ್ರೆ ಅಲ್ಲಿ ಯಾವ್ದೋ ಒಂದು ನಿಯರೆಸ್ಟ್ ಒಂದು ಊರಲ್ಲಿ ಒಂದು 150 ಕಿಲೋಮೀಟರ್ ದೂರದಲ್ಲಿ ಒಂದು ಪರ್ವತ ಇತ್ತಂತೆ. ಇದುವರೆಗೂ ಯಾರು ನೋಡಿರ್ಲಿಲ್ಲ, ಊರಲ್ಲಿ ಇರೋರು ಅದನ್ನ ಯಾರಿಗೂ ಕಾಣಿಸಿರ್ಲಿಲ್ಲ. ಆ ಒಂದು ಇದ್ರ ಎಫೆಕ್ಟ್ ಇಂದ ಆ 150 ಕಿಲೋಮೀಟರ್ ದೂರದಲ್ಲಿ ಪರ್ವತ ಅವತ್ತು ಏನಾಗ್ತಾ ಇತ್ತು? ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಬರೀ ಧೂಳು, ಹೊಗೆ ತುಂಬಿಕೊಂಡಿರ್ತಿತ್ತು. ಅದೆಲ್ಲ ಕ್ಲಿಯರ್ ಆಯ್ತಲ್ಲ, ಆ ಒಂದು ವೈಟ್ ಕಲರ್ ಎಲ್ಲ ಕ್ಲಿಯರ್ ಆಗಿದ್ಕೆ ಆ 150 ಕಿಲೋಮೀಟರ್ ದೂರದಲ್ಲಿ ಪರ್ವತ ಕಾಣಿಸ್ತಾ ಇತ್ತು ಆ ಊರಲ್ಲಿ. ಅರ್ಥ ಆಯ್ತಾ? ದಟ್ ಇಸ್ ದ ಎಫೆಕ್ಟ್. ಅಂದ್ರೆ ಮಾಲಿನ್ಯ ಅಷ್ಟು ಕಡಿಮೆ ಆಗಿತ್ತು ಅಂತ ಹೇಳಿ, ಬಟ್ ಈಗ ಮತ್ತೆ ಏನಾಗಿದೆ? ರೈಸ್ ಆಗಿದೆ. ಸೊ ದಟ್ ಇಸ್ ದ ಥಿಂಗ್. ಹಾಗಾಗಿ ಆ ಒಂದು ಏರ್ ನ ಕಂಟ್ರೋಲ್ ಮಾಡಕ್ಕೆ ಏನೇನು ರಾಷ್ಟ್ರಾದ್ಯಂತ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಅವರು ಸಲಹೆ ಕೊಡ್ತಾರೆ. ಟು ಪ್ರೊವೈಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂಡ್ ಗೈಡೆನ್ಸ್ ಟು ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ರಾಜ್ಯಗಳಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇರುತ್ತೆ, ಅವ್ರಿಗೆ ಕೆಲವೊಂದು ಗೈಡೆನ್ಸ್ ಗಳನ್ನ, ಸಪೋರ್ಟ್ ಗಳನ್ನ ಕೊಡ್ತಾರೆ, ಯಾವ ತರ ಕಂಟ್ರೋಲ್ ಮಾಡಿ ಅಂತ ಹೇಳಿ. ಓಕೆ, ಟು ಕ್ಯಾರಿ ಔಟ್ ಅಂಡ್ ಸ್ಪಾನ್ಸರ್ ಇನ್ವೆಸ್ಟಿಗೇಷನ್ಸ್ ಅಂಡ್ ರಿಸರ್ಚ್ ರಿಲೇಟೆಡ್ ಟು ಪ್ರಿವೆನ್ಷನ್, ಕಂಟ್ರೋಲ್ ಅಂಡ್ ಅಬೇಟ್ಮೆಂಟ್ ಆಫ್ ಏರ್ ಪೊಲ್ಯೂಷನ್. ಅಗೈನ್ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನೋ ರಿಸರ್ಚ್ ಗಳನ್ನ ಮಾಡ್ತಾರೆ. ಯಾಕೆ ಹಿಂಗ ಆಗ್ತಾ ಇದೆ, ಯಾವ ತರ ಇದನ್ನ ತಡಿಬಹುದು ಅಂತ ಹೇಳಿ ಅದ್ರ ಬಗ್ಗೆ ರಿಸರ್ಚ್ ಗಳನ್ನ ಮಾಡ್ತಾರೆ. ದೆನ್ ಟು ಕಲೆಕ್ಟ್, ಕಂಪೈಲ್ ಅಂಡ್ ಪಬ್ಲಿಷ್ ಟೆಕ್ನಿಕಲ್ ಅಂಡ್ ಸ್ಟಾಟಿಸ್ಟಿಕಲ್ ಡೇಟಾ ರಿಲೇಟೆಡ್ ಟು ಏರ್ ಪೊಲ್ಯೂಷನ್. ಅದಾದ್ಮೇಲೆ ಆ ರಾಜ್ಯಗಳಿಂದ ಎಲ್ಲಾ ಡೀಟೇಲ್ ಗಳನ್ನ ತಗೊಂಡ್ ಬಂದು ಅದ್ರ ಮೇಲೆ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ರಿಪೋರ್ಟ್ ರೆಡಿ ಮಾಡಿ ಅದನ್ನ ಏನ್ ಮಾಡ್ತಾರೆ? ಎಲ್ಲಾ ಕಡೆ ಪಬ್ಲಿಷ್ ಮಾಡ್ತಾರೆ. ಅಂಡ್ ಟು ಲೇ ಡೌನ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಕ್ವಾಲಿಟಿ ಆಫ್ ಏರ್. ಒಂದು ಒಳ್ಳೆ ಜನಗಳಿಗೆ ಒಂದು ಒಳ್ಳೆ ಉಸಿರಾಡಲಿಕ್ಕೆ ಗಾಳಿ ಬೇಕು ಅಂದ್ರೆ ಅದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದಕ್ಕೆ ಅದು ಕಾನ್ಸೆಪ್ಟ್ ಕೊಡ್ತಾರೆ. ಓಕೆ, ಇಷ್ಟು ಯಾವ್ದ್ರದ್ದು ಕೆಲಸ? CPCB ಅಂದ್ರೆ ಕಂಟ್ರೋಲ್ ಆಫ್ ಪೊಲ್ಯೂಷನ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿ, ಆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಲ್ಲ ಕೆಲಸಗಳು. ಇದು ಫಾರ್ಮೇಶನ್ ಆಗಿರೋದು ಯಾವ ಆಕ್ಟ್ ಮೇಲೆ? ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981. ಓಕೆ, ಸೊ ದೆನ್ under this act, one central board and numerous states boards shall be appointed by notification in the official gazette called Central Pollution Control Board and State Pollution Control Board, respectively, with effect from a date not later than 6 months of the commencement of this act. ಆ ಒಂದು ಆಕ್ಟ್ 1981 ಅಲ್ಲಿ ಜಾರಿಗೆ ಬಂತಲ್ಲ, ಅದಾದ್ಮೇಲೆ ಒಂದು ಸೆಂಟ್ರಲ್ ಪೊಲ್ಯೂಷನ್ ಯಾವುದು ಕಂಟ್ರೋಲ್ ಬೋರ್ಡ್ ಅನ್ನ ರಚನೆ ಮಾಡಿದ್ರು. ಅದಾದ್ಮೇಲೆ ಎಲ್ಲಾ ರಾಜ್ಯಗಳಲ್ಲಿ ಏನ್ ಮಾಡಿದ್ರು? ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನ ಏನ್ ಮಾಡಿದ್ರು? ಸ್ಥಾಪನೆ ಮಾಡಿದ್ರು. ಅವ್ರಿಗೆಲ್ಲ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಬಿಟ್ರು. ಓಕೆ, ಆ ಒಂದು ಏರ್ ಬಂತಲ್ಲ 1981 ನಲ್ಲಿ, 82 ನಲ್ಲಿ, ಅವಾಗ್ಲೇನೆ ಈ ಒಂದು ಗಂಗಾ ನದಿಯ ಮೇಲೆ ಸಾವಿರಾರು ಫ್ಯಾಕ್ಟರಿಗಳಿದ್ವು.
ಸಾವಿರಾರು ಫ್ಯಾಕ್ಟ್ರಿಗಳು, ಅದರಲ್ಲಿ ತುಂಬಾ ಫ್ಯಾಕ್ಟ್ರಿಗಳನ್ನ ಏನ್ ಮಾಡಿದ್ರು, ಮುಚ್ಚಿದ್ರು. ಈ ಒಂದು ಯಾವ ಒಂದು ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ, ಮೇಂಟೈನ್ ಮಾಡ್ಲಿಕ್ಕೆ ಯಾವ ಒಂದು ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವೆಲ್ಲ ಫ್ಯಾಕ್ಟ್ರಿಗಳನ್ನ ಏನ್ ಮಾಡಿದ್ರು, ಲಾಕ್ಔಟ್ ಮಾಡಿಸಿದ್ರು. ಹಂಗಾಗಿ ಸ್ವಲ್ಪ ಗಂಗಾ ನದಿ ಏನಾಯ್ತು, ಸ್ವಲ್ಪ ಕ್ಲೀನ್ ಆಯ್ತು ಸ್ವಲ್ಪ. ಇಲ್ಲ ಅಂದ್ರೆ ಅದು ಇನ್ನೂ ತುಂಬಾ ಇದಾಗಿತ್ತು ಅದು. ಯಾಕಂದ್ರೆ ಅಷ್ಟೊಂದು ಸಾವಿರಾರು ಇದ್ವು. ಎಲ್ಲಿಂದ ಹಿಡಿದು ಡೆಲ್ಲಿ ಹುಟ್ಟುತ್ತಲ್ಲ, ಉತ್ತರ ಪ್ರದೇಶ, ಅಲ್ಲಿಂದ ಹಿಡಿದು ಫೈನಲ್ ಹೋಗ್ಬಿಟ್ಟು ಎಲ್ಲಿ ಸೇರುತ್ತದು, ಪಶ್ಚಿಮ ಬಂಗಾಳದಲ್ಲಿ ಸೇರುತ್ತೆ ಸಮುದ್ರಕ್ಕೆ. ಅಲ್ಲಿವರೆಗೂ ಏನಿದ್ವು, ಬರೀ ಫ್ಯಾಕ್ಟ್ರಿಗಳು. ಅರ್ಥ ಆಯ್ತಲ್ಲ. ಹಾಗಾಗಿ ಅಲ್ಲಿ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆಗಿತ್ತು, ಏರ್ ಪೊಲ್ಯೂಷನ್ ಕೂಡ ಆಗ್ತಾ ಇತ್ತು. ಸೊ ದಟ್ ವಿಲ್ ಬಿ ದ ಪ್ರಾಬ್ಲಮ್. ಸೊ ಅವೆಲ್ಲ ಅದನ್ನು ಸ್ಟಾಪ್ ಮಾಡಿಸಿದ್ದು ಕೂಡ ಈ ಏರ್ ಪೊಲ್ಯೂಷನ್ ಮತ್ತೆ ಪ್ರಿವೆನ್ಷನ್ ಆಕ್ಟ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ನೋ ಆನ್ ಏರ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಆಕ್ಟ್. ಓಕೆ, ಸೊ ಈ ಸ್ಟೇಟ್ ಬೋರ್ಡ್ಗಳದ್ದು ಏನ್ ಕೆಲಸ ಅಂದ್ರೆ, ಅವೇನ್ ಮಾಡುತ್ತೆ, ಒಂದು ಸೆಂಟ್ರಲ್ ಬೋರ್ಡ್ ಏನಿದೆಯಲ್ಲ, ಅವ್ರ ಏನೋ ಒಂದು ಕ್ರಮಗಳನ್ನ ಕೊಡುತ್ತೆ, ಅದನ್ನು ತಗೊಳುತ್ತೆ, ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಅಲ್ಲಿ ಏನೇನು ಕ್ರಮಗಳನ್ನ ಕೈಗೊಂಡ್ರೆ ಆ ಒಂದು ಇದು ಉದ್ಧಾರ ಆಗತ್ತೆ, ಗಾಳಿ ಇಂಪ್ರೂವ್ ಆಗತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಅವ್ರಿಗೆ 3 ತಿಂಗಳಿಗೊಂದ್ಸರಿ ಅಥವಾ 6 ತಿಂಗಳಿಗೊಂದ್ಸರಿ ಅಥವಾ ವರ್ಷಕ್ಕೊಂದ್ಸರಿ ಯಾರಿಗೆ ರಿಪೋರ್ಟ್ ಕೊಡುತ್ತೆ, ಸೆಂಟ್ರಲ್ ಅವ್ರಿಗೆ ರಿಪೋರ್ಟ್ ಕೊಡುತ್ತೆ. ಅವರ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿ ನೀಟಾಗಿ ಅಧ್ಯಯನ ಮಾಡಿ ಏನೇನು ಕ್ರಮಗಳನ್ನ ನೀವು ಕೈಗೊಳ್ಳಬಹುದು ಅಂತ ಮತ್ತೆ ವಾಪಸ್ ಅವ್ರಿಗೆ ಹೇಳುತ್ತೆ. ಅರ್ಥ ಆಯ್ತಲ್ಲ. ಈ ಟೈಪ್ ಅಲ್ಲಿ ಕೆಲಸ ನಡೀತಕ್ಕಂಥದ್ದು. ಸೊ ಯು ಕ್ಯಾನ್ ಸಿ ಏರ್ ಪೊಲ್ಯೂಷನ್ ಕಿಲ್ಸ್ 7 million people every year. 7 million ಅಂದ್ರೆ ಎಷ್ಟಾಯ್ತು? 1 million ಅಂದ್ರೆ ಎಷ್ಟು ಲಕ್ಷ? 10 ಲಕ್ಷ. 7 million ಅಂದ್ರೆ 70 ಲಕ್ಷ. ಒಂದು ವರ್ಷಕ್ಕೆ ಇಡೀ ವಿಶ್ವದಾದ್ಯಂತ ಎಷ್ಟು ಜನ ಸಾಯ್ತಾರೆ? ಬರೀ ಏರ್ ಪೊಲ್ಯೂಷನ್ ಇಂದ. ಅದರಲ್ಲಿ ಕರೋನಾ ಬಂತಲ್ಲ, ಅದು ಏರ್ ಪೊಲ್ಯೂಷನ್ ದೇ ಕೊಡುಗೆ. ಓಕೆ, ಈಗಂತೂ ಕೋಟಿಗಟ್ಟಲೆ ಸತ್ತೋಗ್ಬಿಟ್ರು. ಓಕೆ, ದಟ್ ಇಸ್ ದ ಮೈನ್ ಥಿಂಗ್. ಸೊ ದಟ್ ಇಸ್ ವಾಟ್ ಏರ್ ಪೊಲ್ಯೂಷನ್ ಅಂಡ್ ಪ್ರಿವೆನ್ಷನ್. ಸೊ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಈಗ ಏರ್ ಪೊಲ್ಯೂಷನ್ ಅಂದ್ರೆ ಏನು, ಏರ್ ಪೊಲ್ಯೂಷನ್ ಯಾಕೆ ಆಗತ್ತೆ, ಯಾವ್ಯಾವ್ದ್ರಿಂದ ಆಗತ್ತೆ, ಮತ್ತೆ ಅದನ್ನ ಹೇಗೆ ತಡೆಗಟ್ಟಬಹುದು, ಹೇಗೆ ಕಂಟ್ರೋಲ್ ಮಾಡಬಹುದು, ಅಥವಾ ಏರ್ನ ಹೇಗೆ ಕ್ಲೀನ್ ಮಾಡಬಹುದು, ಮತ್ತೆ ಅದಕ್ಕೆ ಏನೇನು ಆಕ್ಟ್ಸ್ ಇದೆ ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ದ ಟಾಪಿಕ್ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್ ಆರ್ ಎಫೆಕ್ಟ್ ಆಫ್ ಪರ್ಟಿಕ್ಯುಲರ್ ಪೊಲ್ಯೂಟೆಂಟ್ಸ್ ಅಂಡ್ ಕಂಟ್ರೋಲ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್. ಆ ಒಂದು ಪರ್ಟಿಕ್ಯುಲರ್ ಪೊಲ್ಯೂಟೆಂಟ್ಸ್ ನ ಹೇಗೆ ನಾವು ತಡಿಬಹುದು ಅಂತ ಹೇಳಿ, ಅಂಡ್ ಏರ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981 ಏನೇನ್ ಹೇಳುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ದಟ್ ಈಸ್ ವಾಟ್ ಯೂನಿಟ್ 3 ನಲ್ಲಿ ಇಷ್ಟೇ ಬರೋದು ಏರ್ ಪೊಲ್ಯೂಷನ್. ಸೊ ನೆಕ್ಸ್ಟ್ ಚಾಪ್ಟರ್ ಇದೆಯಲ್ಲ, ಆ ಚಾಪ್ಟರ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ ಹೇಗಾಗತ್ತೆ, ದೆನ್ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಏನೇನಿದೆ, ದೆನ್ ಮೆಜರ್ಮೆಂಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಲೆವೆಲ್ ಹೇಗೆ ಮೆಜರ್ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನು, ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಯಾವ್ಯಾವ್ದಿದೆ, ಮೆಜರ್ಮೆಂಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಯಾವ್ಯಾವ್ದಿದೆ. ಓಕೆ, ಸೊ ಇವೆಲ್ಲದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಏನಾದ್ರು ಡೌಟ್ಸ್ ಇದೆಯಾ ಇದ್ರ ಬಗ್ಗೆ? ಏನು ಡೌಟ್ಸ್ ಇಲ್ಲ? ಓಕೆ, ಫೈನ್. ಸೊ ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಈಗ ನೀವು